ಈಗ ಟೈಪ್ 3 ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ ಕಂಡುಹಿಡಿಬೇಕು. ಇವಾಗ ನೋಡಿರಿ, ನೀವು ಕರೆಕ್ಟಾಗಿ ಗಂಟೆ ಮುಳ್ಳು ಚಲಿಸಿದಂತಹ ಕೋನ, ನಿಮಿಷದ ಮುಳ್ಳು ಚಲಿಸಿದಂತಹ ಕೋನವನ್ನು ಕಂಡುಹಿಡ್ಕೊಳ್ಳೋದು ಕಲ್ತಿರಿ ಅಂದ್ರೆ ಇದು ಅಗದಿ ಈಸಿ ಆಗಿಬಿಡುತ್ತೆ, ನಿಮಗೆ ಅರ್ಥ ಆಗಿಬಿಡುತ್ತೆ ಬೇಗನೆ. ಗಂಟೆ ಮುಳ್ಳು 20 ನಿಮಿಷ ಗಂಟೆ ಮುಳ್ಳು ಎಷ್ಟು ಚಲಿಸೈತೆ ಅಂದ್ರೆ 1 ನಿಮಿಷಕ್ಕೆ 0.5 ಅಂದ್ರೆ 1.5 ಡಿಗ್ರಿ ಚಲಿಸ್ತೈತಿ. 20 ನಿಮಿಷಕ್ಕೆ ಎಷ್ಟು ಅಂತಂದ್ರೆ 1/2 10 ಡಿಗ್ರಿ ಚಲಿಸ್ತೈತಿ. ಅಂದರೆ 2 ನಿಮಿಷಕ್ಕೆ 1 ಡಿಗ್ರಿ ಗಂಟೆ ಮುಳ್ಳು ಚಲಿಸಿದ್ರೆ 20 ನಿಮಿಷಕ್ಕೆ 10 ಡಿಗ್ರಿ ಗಂಟೆ ಮುಳ್ಳು ಚಲಿಸ್ತೈತಿ. ಅದೇ ರೀತಿಯಾಗಿ ನಿಮಿಷದ ಮುಳ್ಳು 20 ನಿಮಿಷಕ್ಕೆ ನಿಮಿಷದ ಮುಳ್ಳು ಎಷ್ಟು ಚಲಿಸೋದಪ್ಪ ಅಂತಂದ್ರೆ 20 ನಿಮಿಷಕ್ಕೆ ನಿಮಿಷದ ಮುಳ್ಳು ಎಷ್ಟು ಚಲಿಸ್ತಂದ್ರೆ × 6 = 6 ಅಂದರೆ 6 12 120 ಡಿಗ್ರಿ ನಿಮಿಷದ ಮುಳ್ಳು ಚಲಿಸ್ತೈತಿ. 20 ನಿಮಿಷಕ್ಕೆ 10 ಡಿಗ್ರಿ ಗಂಟೆ ಮುಳ್ಳು ಚಲಿಸಿದ್ರೆ 20 ನಿಮಿಷಕ್ಕೆ 120 ಡಿಗ್ರಿ ನಿಮಿಷದ ಮುಳ್ಳು ಚಲಿಸ್ತೈತಿ. ಇವೆರಡಕ್ಕೂ ನಡುವಿನ ವ್ಯತ್ಯಾಸ ತಿಳ್ಕೊಂಬಿಟ್ಟು ಅಂದ್ರೆ ಕ್ಲಾಸ್ ಆಯಿತು. ಈ ಪ್ರಶ್ನೆ ಈ ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ ಉಂಟು ಮಾಡುವಂಥ ಪ್ರಶ್ನೆಗಳಿಗೆ ಈಸಿಯಾಗಿ ಉತ್ತರವನ್ನು ಕಂಡುಹಿಡ್ಕೋಬೋದು. ಈ ಮೂರನೇ ವಿಧದ ಮ್ಯಾಗ ಪ್ರಶ್ನೆಗಳು ಯಾವ ರೀತಿ ಕೇಳ್ಬೋದು ಅಂತ ನೋಡ್ತಾ ಹೋಗೋಣ. ನೋಡಿರಿ, 9ನೇ ಕ್ವಶನ್ನ. ಸಮಯ 3 ಗಂಟೆ 30 ನಿಮಿಷ ಆಗಿದೆ. ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನವನ್ನು ಕಂಡುಹಿಡಿಯಿರಿ. 3 ಗಂಟೆ 30 ನಿಮಿಷ ಆಗಿದೆ ಸಮಯ. ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನವನ್ನು ಕಂಡುಹಿಡಿಯಿರಿ. ಈಗ ನೋಡಿರಿ, 3 ಗಂಟೆ 30 ನಿಮಿಷ ಆಗಿದೆ ತಿಳ್ಕೊರಿ. ಅಂದ್ರೆ 3 ಗಂಟೆ 30 ನಿಮಿಷ ಅಂತಂದ್ರೆ ನಿಮಿಷದ ಮುಳ್ಳು ಕರೆಕ್ಟ್ 6 ಗಂಟೆ ಮೇಲೆ ಇರ್ತೈತಿ. ಈಗ 3 ಗಂಟೆ 30 ನಿಮಿಷ ಅಂತಂದ್ರೆ 3 ಗಂಟೆ ಮತ್ತು 4 ಗಂಟೆ ಮಧ್ಯಕ್ಕೆ ಗಂಟೆ ಮುಳ್ಳು ಇರ್ತೈತಿ, ಮಧ್ಯಕ್ಕೆ ಇಲ್ಲಿರ್ತೈತಿ. ಇವೆರಡಕ್ಕರ ನಡುವಿನ ಕೋನ ಅಕ್ಯುರೇಟಾಗಿ ಕಂಡು ಹಿಡಿಬೇಕು ಅಂತಂದ್ರೆ ಇವು ಎರಡು ಮುಳ್ಳುಗಳು ಅವು ಯಾವ್ಯಾವ ಸ್ಥಾನದಾಗ ಅದಾವ ಅನ್ನೋದು ಮೊದಲೇನೋ ಕರೆಕ್ಟಾಗಿ ಕಂಡುಹಿಡ್ಕೋಬೇಕು. ಇದು ಗಂಟೆ ಮುಳ್ಳು, ಇದು ನಿಮಿಷದ ಮುಳ್ಳು ಯಾವ್ಯಾವ ಸ್ಥಾನದಾಗ ಅದಾವ ಅನ್ನೋದು ಕರೆಕ್ಟಾಗಿ ಕಂಡುಹಿಡ್ಕೋಬೇಕು. ಆವಾಗ ಈ ಕೋನ ಸಿಗ್ತದೆ. ಇವೆರಡಕ್ಕರ ನಡುವಿನ ಕೋನ ಇದು ಎರಡಕ್ಕರ ನಡುವಿನ ಕೋನ ಇದು ಸಿಗ್ತೈತಿ. ಈಗ ಸಮಯ 3 ಗಂಟೆ ಆಗೈತೆ, 3 ಗಂಟೆ 30 ನಿಮಿಷ ಆಗೈತೆ ಅಂದ್ರೆ ಗಂಟೆ ಮುಳ್ಳು ಎಷ್ಟು ಚಲಿಸೈತೆ ನೋಡ್ಬೇಕಂದ್ರೆ 3 ಗಂಟೆಗೆ ಗಂಟೆ ಮುಳ್ಳು ಎಷ್ಟು ಚಲಿಸ್ತಪ್ಪ ಅಂತಂದ್ರೆ 1 ಗಂಟೆಗೆ 30 ಡಿಗ್ರಿ ಚಲಿಸ್ತದ, 3 ಗಂಟೆಗೆ 90 ಡಿಗ್ರಿ ಚಲಿಸ್ತೈತಿ. ಮತ್ತು 1 ನಿಮಿಷಕ್ಕೆ ಅರ್ಧ ಡಿಗ್ರಿ ಚಲಿಸಿದ್ರೆ 30 ನಿಮಿಷಕ್ಕೆ 1/2 = 30 ನಿಮಿಷಕ್ಕೆ 15 ಡಿಗ್ರಿ ಚಲಿಸ್ತೈತಿ. ಒಟ್ಟು 105 ಡಿಗ್ರಿ ಗಂಟೆ ಮುಳ್ಳು ಚಲಿಸೈತಿ. 105 ಡಿಗ್ರಿ ಟೋಟಲ್ ಗಂಟೆ ಮುಳ್ಳು ಎಲ್ಲೈತಿ, ಇಲ್ಲಿಂದ ಇಲ್ಲಿಗೆ 105 ಡಿಗ್ರಿ ಆ್ಯಂಗಲ್ದಾಗ ಐತಿ ಗಂಟೆ ಮುಳ್ಳು, 105 ಡಿಗ್ರಿ ಆ್ಯಂಗಲ್ದಾಗ ಐತಿ. ನಿಮಿಷದ ಮುಳ್ಳು ಇಲ್ಲೈತಿ. ಇವೆರಡಕ್ಕೂ ನಡುವಿನ ಕೋನ ಬೇಕಾದ್ರೆ ನಿಮಿಷದ ಮುಳ್ಳು 1 ನಿಮಿಷಕ್ಕೆ 6 ಡಿಗ್ರಿ ಚಲಿಸಿದ್ರೆ 30 ನಿಮಿಷಕ್ಕೆ ನಿಮಿಷದ ಮುಳ್ಳು ಇದು 3 ಗಂಟೆ ಹಿಡಿಬೇಡ್ರಿ. ನಿಮಿಷ ಮುಳ್ಳಿನಾಗ ಗಂಟೆ ಮುಳ್ಳಿನಾಗ ಇದು ಕೊಟ್ಟಿರೋಕ್ಕಂಥ ಪೂರ್ತಿ ಸಮಯ ಹಿಡಿಬೇಕು. ಯಾಕಂದ್ರೆ ಗಂಟೆ ಮುಳ್ಳು ಮುಂದಕ್ಕೆ ಚಲಿಸಿರ್ತೈತಿ. ನಿಮಿಷದ ಮುಳ್ಳು ಈ 3 ಗಂಟೆ ಹಿಡಿಯೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ 1 ಗಂಟೆಗೆ 360 ಡಿಗ್ರಿ ಚಲಿಸೈತಿ. ಒಂದು ರೌಂಡ್ ಹಾಕೊಂಬಂದು ಬಿಡ್ತೈತಿ. 3 ಗಂಟೆಗೆ 3 ರೌಂಡ್ ಹಾಕೊಂಡೈತಿ. ಅದೇನು ಪರಾಕಿ ಬೀಳಲ್ಲ. ಮುಂದೇನು ಚಲಿಸಿರ್ತಾನಲ್ಲ ನಿಮಿಷದ ಮುಳ್ಳು ಇದಿಷ್ಟೇ ಕನ್ಸಿಡರ್ ಮಾಡಬೇಕು. ಮುಂದೆ ಎಷ್ಟು ನಿಮಿಷ ಚಲಿಸೈತಿ ನಿಮಿಷದ ಮುಳ್ಳು ಅಷ್ಟೇ ಕನ್ಸಿಡರ್ ಮಾಡಬೇಕು. ಈಗ 30 ಡಿಗ್ರಿ ಚಲಿಸೈತಿ ನಿಮಿಷದ ಮುಳ್ಳು. 1 ನಿಮಿಷಕ್ಕೆ 6 ಡಿಗ್ರಿ ಅಂದ್ರೆ 30 ನಿಮಿಷಕ್ಕೆ × 6 6 1 6 6 18 180 ಡಿಗ್ರಿ ನಿಮಿಷದ ಮುಳ್ಳು ಐತಿ. ಈಗ ಈ 180 ಡಿಗ್ರಿಯಲ್ಲಿ 105 ಡಿಗ್ರಿಯನ್ನು ಕಳೆದು ಬಿಟ್ಟೆವಪ್ಪ ಅಂತಂದ್ರೆ ನಮ್ಮ ಪ್ರಶ್ನೆ ಉತ್ತರ ಸಿಕ್ಬಿಡ್ತೈತಿ. 180 ಡಿಗ್ರಿ ನಿಮಿಷದ ಮುಳ್ಳು ಚಲಿಸಿರುವಂತಹ ಕೋನ ಇದರೊಳಗೆ 105 ಡಿಗ್ರಿ ಕಳೆದು ಬಿಡ್ಬೇಕು. 105 ಡಿಗ್ರಿ ಕಳೆದು ಬಿಡ್ಬೇಕು ಅಂತಂದ್ರೆ 5 ಕಳೆದ್ರೆ 5 ಉಳಿತು. 10 ಕಳೆದ್ರೆ 5 ಉಳಿತು. 8 1 ಕಳೆದ್ರೆ 7 ಬತ್ತು. 75 ಡಿಗ್ರಿ. ಎರಡಕ್ಕರ ನಡುವಿನ ಕೋನ 75 ಡಿಗ್ರಿ ಕರೆಕ್ಟೇ ನೋಡಿರಿ. ಎರಡಕ್ಕರ ನಡುವಿನ ಕೋನ 75 ಡಿಗ್ರಿ ಐತಿ. 75 ಡಿಗ್ರಿ ಅಂದ್ರೆ ಇದು ನಿಮಿಷದ ಮುಳ್ಳು ಇಲ್ಲಿಂದ ಇಲ್ಲಿ ತನಕ ಚಲಿಸೈತಿ. ಗಂಟೆಯ ಮುಳ್ಳು ಇಲ್ಲಿಗೆ ಚಲಿಸೈತಿ, ಇಲ್ಲಿಂದ ಇಲ್ಲಿಗೆ ಚಲಿಸೈತಿ. ಇವೆರಡಕ್ಕರ ನಡುವಿನ ಕೋನ 75 ಡಿಗ್ರಿ ಆಗಿರ್ತೈತಿ. ಇಲ್ಲಿ ನಿಮಿಷದ ಮುಳ್ಳು 1 ಗಂಟೆ ಅಂದ್ರೆ 360 ಡಿಗ್ರಿ ಅಂದ್ರೆ ಒಂದು ರೌಂಡ್ ಹಾಕೇ ಬಿಟ್ಟಿರ್ತೈತಿ. ಅದೇ ನಿಮಿಷದ ಮುಳ್ಳು ಕೇವಲ ನಿಮಿಷ ಅಷ್ಟೇ ಹಿಡಿಯಿರಲಿ. ಈಗ 4 ಗಂಟೆ 50 ನಿಮಿಷ ಕೊಟ್ಟಿರ್ತಾನೆ. ಈ 4 ಗಂಟೆ ನಿಮಿಷದ ಮುಳ್ಳಿ ಸಂಬಂಧ ಇಲ್ಲ. ಆದ್ರೆ ಗಂಟೆ ಮುಳ್ಳಿ ಪೂರ್ತಿ ತೊಗೋಬೇಕು. 4 ಗಂಟೆ 50 ನಿಮಿಷ ಪೂರ್ತಿ ಗಂಟೆ ಮುಳ್ಳಿ ಸಂಬಂಧಪಟ್ಟಿರ್ತೈತಿ. ಯಾಕಂದ್ರೆ ಗಂಟೆಗೆ 30 ಡಿಗ್ರಿ ಗಂಟೆ ಮುಳ್ಳು ಚಲಿಸ್ತೈತಿ ಮತ್ತು
50 ನಿಮಿಷದಾಗ 25 ಡಿಗ್ರಿ ಚಲಿಸಿರ್ತೈತಿ ಅದು ಗಂಟೆ ಮುಳ್ಳು. ಹಾಗಾಗಿ 25 ಡಿಗ್ರಿ ಎಲ್ಲಿವರೆಗೆ ಚಲಿಸಿದ್ರೆ ಇಲ್ಲಿ ತನಕ ಬರ್ತೈತೆ ಅದು. ಸದ್ದ 25 ಡಿಗ್ರಿ ಅಂದ್ರೆ ಇಷ್ಟು ತನಕ ತಿಳಿತೈತಿ. 8 ಗಂಟೆ 9 ನಡ್ಬರ್ಕ ಅಂದ್ರೆ 8 ಗಂಟೆನ ಚಲೋ ಮಾಡಿ 9 ಗಂಟೆ ತನಕ ಚಲಿಸೋರು 50 ಡಿಗ್ರಿ ಚಲಿಸೋದಪ್ಪ ಅಂತಂದ್ರೆ ನಡಬರ್ಕ 8 ಗಂಟೆ ಮತ್ತು 9 ಗಂಟೆ ನಡಬರ್ಕ 50 ಡಿಗ್ರಿ ಚಲಿಸೈತಪ್ಪ ಅಂತಂದ್ರೆ ಆ ಗಂಟೆಯ ಮುಳ್ಳು ಇಲ್ಲಿಂದ ಇಲ್ಲಿಗೆ ಅಂದರೆ 25 ಡಿಗ್ರಿ ಚಲಿಸಿರ್ತೈತಿ. ಇನ್ನು 5 ಡಿಗ್ರಿ ಇಲ್ಲಿ ಮುಂದೆ ಇರ್ತೈತಿ. ಇದು ಚಲಿಸಿರಲ್ಲ. 9 ಗಂಟೆ ಹೋಗಿ ಮುಟ್ಟಿರಲ್ಲ. ಅದು 5 ಡಿಗ್ರಿ ಹಿಂದೆ ಇರ್ತೈತಿ. ನಾವು ಅದು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ಕರೆಕ್ಟಾಗಿ ಗಂಟೆ ಮತ್ತು ನಿಮಿಷದ ಮುಳ್ಳಿನ ನಡಬರ್ಕಿನ ಕೋನ ಕಂಡು ಹಿಡ್ಕೋಬೇಕಾದಾಗ ನಿಮಿಷದ ಮುಳ್ಳಿ ಕೇವಲ ನಿಮಿಷ ಕನ್ಸಿಡರ್ ಮಾಡಬೇಕು. ಗಂಟೆ ಮುಳ್ಳಿ ಗಂಟೆ ಮತ್ತು ನಿಮಿಷ ಎರಡೂ ಕನ್ಸಿಡರ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ರಿ. ನೆಕ್ಸ್ಟ್ ಕ್ವಶನ್, ಸಮಯ 12 ಗಂಟೆ 30 ನಿಮಿಷ. 12 ಗಂಟೆ 30 ನಿಮಿಷ. ನಿಮಿಷದ ನಡುವೆ ಗಂಟೆ ಮತ್ತು ನಿಮಿಷದ ಮುಳ್ಳು ಉಂಟು ಮಾಡುವ ಕೋನ ಕಂಡುಹಿಡಿಯಿರಿ. ಕ್ವಶನ್, ಸಮಯ 12 ಗಂಟೆ 30 ನಿಮಿಷದ ನಡುವೆ ಗಂಟೆ ಮತ್ತು ನಿಮಿಷದ ಮುಳ್ಳು ಉಂಟು ಮಾಡುವ ಕೋನ ಕಂಡುಹಿಡಿಯಿರಿ. 12 ಗಂಟೆ 30 ನಿಮಿಷ. ಈಗ 12 ಗಂಟೆ ಅಂತಂದ್ರೆ 30 ನಿಮಿಷ ಅಂದ್ರೆ ನಿಮಿಷದ ಮುಳ್ಳು ಅಕ್ಯುರೇಟಾಗಿ 6 ಮ್ಯಾಗ ಇರ್ತೈತಿ. 30 ನಿಮಿಷ ಅಕ್ಯುರೇಟಾಗಿ 6 ಮ್ಯಾಗ ಇರ್ತೈತಿ. ಇದು ನಿಮಿಷದ ಮುಳ್ಳು. ಈಗ ಗಂಟೆಯ ಮುಳ್ಳು 12ಲಿಂತ ಅರ್ಧ ಒಳಗೆ ಬಂದಿರ್ಬೇಕಂದ್ರೆ 15 ಡಿಗ್ರಿ ಚಲಿಸಿರ್ಬೇಕು ಈ ಕಡೆ ಮುಂದೆ. ಈ ಸಂದರ್ಭಿಗೆ ಇವೆರಡಕ್ಕರ ನಡಬರ್ಕಿಂದ ಈ ಕೋನ ಕಂಡು ಹಿಡಿಬೇಕಾಗೈತಿ. ಇವಾಗ ಈಚೆ ಕಡೆ ಸೈಡಿಂದ ಕೋನ ಕಂಡು ಹಿಡಿಬೇಕು. ಈಚೆ ಕಡೆದು ದೊಡ್ಡ ಕೋನ ಐತಿ, ಇದು ಒಳಕೋನ ಅಲ್ಲಕ್ಕೆ ಬರಲಿದ್ದು ಹೊರಕೋನ ಆತೈತಿ. ಇದು ಚಿಕ್ಕ ಕೋನ ಐತಿ, ಈಚೆ ಕಡೆದು ಒಳಕೋನ. ಈ ಕೋನ ಕಂಡು ಎರಡಕ್ಕೂ ನಡಬರ್ಕಿನ ಕೋನ ಅಂತಂದ್ರೆ ಚಿಕ್ಕದಿರೋಂಥ ಕೋನ ಕಂಡು ಹಿಡ್ಕೋಬೇಕು. ಇದು ಎರಡಕ್ಕೂ ನಡಬರ್ಕಿನ ಕೋನ. ಇದನ್ನು ನಡುವಿನ ಕೋನನೇ ಆತಲ್ರಿ. ಹೌದು, ಇದನ್ನು ನಡುವಿನ ಕೋನ. ಹೌದು, ಇದನ್ನು ಕೋನ ಆತೈತಿ. ನಾವು ಕಂಡು ಹಿಡಿಬೇಕಾಗಿದ್ದು ಚಿಕ್ಕ ಕೋನ ಹೇಳೋದು. ಅಲ್ಲಿ ಆಪ್ಷನ್ಸ್ಗಳು ಯಾವ ಕೋನ ಕೊಟ್ಟಿರ್ತಾನೆ ಅದು ಹಾಕಿ ಬರಬೇಕು. ಈಗ ಇದುವರೆ ಕೊಟ್ಟಿರ್ತಾನೆ ಒಂದು, ಇಲ್ಲ ಇದುವರೆ ಕೊಟ್ಟಿರ್ತಾನೆ ನಡಬರ್ಕಿನ ಕೋನ ಅಂದರೆ ಇದನ್ನು ನಡಬರ್ಕಿನ ಕೋನನೇ ಆತೈತಿ. ಇದನ್ನು ನಡಬರ್ಕಿನ ಕೋನನೇ ಆತೈತಿ. ಎರಡು ಕೋನಗಳು ಬರ್ತಾವೆ, ನಡಬರ್ಕಿನ ಕೋನನೇ ಆಗ್ತಾವೆ. ಈ ಸಂದರ್ಭದಾಗ ಚಿಕ್ಕ ಕೋನ ಕೊಟ್ಟಿದ್ದಂದ್ರೆ ಅದೇ ಆನ್ಸರ್ ಅಕ್ಯುರೇಟಾಗಿ ರೈಟ್ ಆಗಿರ್ತೈತಿ. ದೊಡ್ಡ ಎರಡು ಕೋನ ಅಂದ್ರೆ ಕೊಡಂಗಿಲ್ಲ ಎಕ್ಸಾಮ್ದಾಗ. ಚಿಕ್ಕ ಕೋನ ಕೊಟ್ಟಿರ್ತಾನೆ, ಅದಕ್ಕೆ ಚಿಕ್ಕ ಕೋನ ನಾವು ಕಂಡುಹಿಡಿದು ಹೇಳಬೇಕಾಗಿರ್ತೈತಿ. ಈಗ 12 ಗಂಟೆ 30 ನಿಮಿಷ. 12 ಗಂಟೆ 30 ನಿಮಿಷ ಅಂತಂದ್ರೆ ಗಂಟೆ ಮುಳ್ಳು ಎಷ್ಟು ಚಲಿಸಿದೆ ನೋಡ್ಕೋಬೇಕು. 12 ಗಂಟೆ ಇಂಟು 12 ಗಂಟೆಗೆ 1 ಗಂಟೆಗೆ 30 ನಿಮಿಷ. 1 ಗಂಟೆಗೆ 30 ಡಿಗ್ರಿ ಚಲಿಸ್ತೈತಿ ಗಂಟೆಯ ಮುಳ್ಳು. ಅಂದ್ರೆ 12 ಗಂಟೆಗೆ ಎಷ್ಟು ಚಲಿಸ್ತಪ್ಪ ಅಂತಂದ್ರೆ 360 ಡಿಗ್ರಿ ಚಲಿಸ್ತೈತಿ. 360 ಡಿಗ್ರಿ. ಅದೇ ರೀತಿ 30 ನಿಮಿಷಕ್ಕೆ ಎಷ್ಟು ಚಲಿಸ್ತಪ್ಪ ಅಂದ್ರೆ 1 ನಿಮಿಷಕ್ಕೆ ಅರ್ಧ ಡಿಗ್ರಿ ಚಲಿಸ್ತೈತಿ. 30 ನಿಮಿಷಕ್ಕೆ 15 ಡಿಗ್ರಿ ಚಲಿಸ್ತೈತಿ. ಎರಡು ಕೂಡಿಸಿದಾಗ 5 7 375 ಆಯಿತು. ಇದು ಗಂಟೆ ಮುಳ್ಳು ಚಲಿಸಿದ್ದು 375. ಅಂದ್ರೆ ಗಂಟೆ ಮುಳ್ಳು ಇಲ್ಲಿ ಎಷ್ಟು ಚಲಿಸೈತಪ್ಪ ಅಂತಂದ್ರೆ 375 ಡಿಗ್ರಿ ಚಲಿಸೈತಿ. ಆದ್ರೆ 375ರಾಗ ನಿಮಿಷದ ಮುಳ್ಳು ಚಲಿಸಿದ್ರೆ ಕಳಿಬೇಕು. ಇವಾಗ ನಿಮಿಷದ ಮುಳ್ಳು 30 ಡಿಗ್ರಿ ಚಲಿಸೈತಿ. ನಿಮಿಷಕ್ಕೆ 12 ಗಂಟೆ ಸಂಬಂಧ ಇಲ್ಲ. ಕೇವಲ ಗಂಟೆ ಮತ್ತು ನಿಮಿಷದ ಮುಳ್ಳಿನ ನಡುವಿನ ಕೋನ ಕಂಡು ಹಿಡಿಬೇಕಾದಾಗ ನಾವು ಗಂಟೆ ಮುಳ್ಳಿ ನಿಮಿಷ ಗಂಟೆ ಎರಡೂ ಕನ್ಸಿಡರ್ ಮಾಡ್ತೀವಿ. ನಿಮಿಷದ ಮುಳ್ಳಿ ಕೇವಲ ನಿಮಿಷ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ 30 ನಿಮಿಷಕ್ಕೆ 1 ನಿಮಿಷಕ್ಕೆ 6 ಡಿಗ್ರಿ ಚಲಿಸಿದ್ರೆ 30 ನಿಮಿಷಕ್ಕೆ 18 6 3 18 ಅಂದ್ರೆ 180 ಡಿಗ್ರಿ. 180 ಡಿಗ್ರಿ ನಿಮಿಷದ ಮುಳ್ಳು ಚಲಿಸಿರ್ತೈತಿ. ಇದು ಕಳೆದು ಬಿಡ್ಬೇಕು. ಇದ್ರೊಳಗೆ ಕಳೆದಾಗ 5ಕ್ಕೆ 5 17ರಾಗ 8 ಕಳೆದಾರ 9 ಉಳಿತು. 195 ಡಿಗ್ರಿ. 195 ಡಿಗ್ರಿ ಆನ್ಸರ್ ಏನು ಬಂತು? 195 ಡಿಗ್ರಿ ಅಂತ ಬಂತು. ಈಗ 180 ಇಲ್ಲಿಂದ ಗಂಟೆ ಮುಳ್ಳು ಇಲ್ಲಿ ಇರ್ತೈತಿ, ನಿಮಿಷದ ಮುಳ್ಳು ಇಲ್ಲಿ ಇರ್ತೈತಿ. ಈಗ 195 ಡಿಗ್ರಿ ಬಂದಿದ್ದು ಈ ಕೋನದ ಬಂದೈತಿ 195 ಡಿಗ್ರಿ. ನಾವು ಒಳಕೋನ ಅಂತಂದ್ರೆ ಎರಡಕ್ಕೂ ನಡಬರ್ಕಿನ ಕೋನ ಅಂತಂದ್ರೆ ಚಿಕ್ಕ ಕೋನವನ್ನು ಎರಡಕ್ಕೂ ನಡಬರ್ಕಿನ ಕೋನ ಅಂತ ಕನ್ಸಿಡರ್ ಮಾಡ್ತೀವಿ. ಅದು ಈ ಕೋನ ನಾವು ಕಂಡು ಹಿಡಿಬೇಕಾಗೈತಿ. ಈಗ ನಮಗೆ ಕ್ವಶನ್ದಾಗ ಕೊಟ್ಟಿರೋದು ಈ ಕೋನ ಕಂಡು ಹಿಡಿ ಅಂಥೇಳಿ. ಈಗ ಇದು ಆನ್ಸರ್ ಬಂದಿದ್ದು ಇದು ರೈಟೇ ಐತಿ. ಈಚೆ ಕಡೆ ಕೋನ ಅದು ಆ್ಯಕ್ಚುಲಿ 195 ಡಿಗ್ರಿ ಈಚೆ ಕಡೆ ಕೋನ ಐತಿ. ಅದು ನಮಗೆ ಬೇಕಾಗಿ ಈಚೆ ಕಡೆ ಕೋನ ಬೇಕಾಗೈತಿ. ಇಲ್ಲಿ ಒಂದು ಮೆಥಡ್ ನೆನಪಿಟ್ಕೋರಿ. ಯಾವುದೇ ಒಂದು ಪ್ರಶ್ನೆಗೆ ಈ ಎರಡು ನಡಬರ್ಕಿನ ಕೋನ ಅಂತ ನಾವು ಕಂಡು ಹಿಡಿಯೋ ಸಂದರ್ಭಕ್ಕೆ ಆ ಪ್ರಶ್ನೆಗೆ ಉತ್ತರ 180 ಡಿಗ್ರಿ ಮೇಲೆ ಬತ್ತಪ್ಪ ಅಂತಂದ್ರೆ
ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ 360 ಡಿಗ್ರಿಯಲ್ಲಿ ಬಂದಿರುವಂತಹ ಕೋನವನ್ನು ಕಳಿಬೇಕು. 360 ಡಿಗ್ರಿಯಲ್ಲಿ ಬಂದಿರತಕ್ಕಂಥ ಕೋನವನ್ನು ಕಳಿಬೇಕು. ಅದು 180 ಡಿಗ್ರಿಗಿಂತ ಹೆಚ್ಚಾಗಿತ್ತು ಅಂದ್ರೆ ಬಂದಿರತಕ್ಕಂಥ ಕೋನವನ್ನು ಕಳಿಬೇಕು. ಇಲ್ಲಿ ಕಳೆದಾಗ 10ರಾಗ 5 ಕಳೀರಿ 5 ಬತ್ತು, ಮತ್ತು 16ರಾಗ 10 ಕಳೀರಿ 6, 3ರಾಗ 2 ಕಳೀರಿ 1, ಅಂದ್ರೆ 165 ಡಿಗ್ರಿ ಕೋನ ಹೆಚ್ಚು ಕಡೆ ಐತಿ. ಈ ಕೋನ 165 ಡಿಗ್ರಿ ಐತಿ, ಈ ಕೋನ 195 ಡಿಗ್ರಿ ಐತಿ. ಇವೆರಡು ಸೇರಿದ್ರೆ 360 ಡಿಗ್ರಿ ಆತೈತಿ. ಈಗ 195 ಪ್ಲಸ್ 165 ಮಾಡಿದೆವತ್ತಂದ್ರೆ 360 ಡಿಗ್ರಿ ಆತೈತಿ. ಅಂದ್ರೆ ಇದೊಂದು ಪೂರ್ತಿ ವೃತ್ತದ್ದು 160 ಡಿಗ್ರಿ ಆತೈತಿ. ಈಗ ಇವೆರಡು ಕೋನಕ್ಕೆ ನಡಬರ್ಕಿನ ಕೋನ ಎಷ್ಟು ಇರ್ತೈತಪ್ಪ ಅಂತಂದ್ರೆ 12 ಗಂಟೆ 30 ನಿಮಿಷ. ಗಂಟೆ ಮತ್ತು ನಿಮಿಷದ ನಡಬರ್ಕಿನ ಕೋನ 165 ಡಿಗ್ರಿ ಇರ್ತೈತಿ. 165 ಡಿಗ್ರಿ ಇರ್ತೈತಿ. ಇದರ ವಿರುದ್ಧ ಕೋನ 195 ಡಿಗ್ರಿ ಇರ್ತೈತಿ. ಅಂದ್ರೆ ಇಲ್ಲಿ ಒಂದು ಫಾರ್ಮುಲಾ ಏನ್ಬಿಟ್ಕೋರಿ, 360 ಡಿಗ್ರಿಯಲ್ಲಿ ಬಂದಿರತಕ್ಕಂಥ ಕೋನವನ್ನು ಕಳಿಬೇಕು. ನಾವು ಕಂಡು ಹಿಡಿದಾಗ ಬಂದಂಥ ಕೋನ ಕಳಿಬೇಕು. ಆವಾಗ ನಮಗೆ ಈಚೆ ಕಡೆ ಕೋನ ಸಿಗ್ತದೆ. ಅದು ಯಾವ ಸಂದರ್ಭದಾಗಪ್ಪ ಅಂತಂದ್ರೆ 180ಕ್ಕಿಂತ ಅಧಿಕ ಬತ್ತು ಕೋನ ಅಂತಂದ್ರೆ. ಯಾವುದೋ ನಾವು ಲೆಕ್ಕ ಮಾಡೋ ಸಂದರ್ಭದಾಗ ಎರಡು ಕೋನಗಳ ನಡಬೇಕಿನ ಕೋನ ಕಂಡು ಹಿಡ್ಕೋಬೇಕಾದಾಗ 180ಕ್ಕಿಂತ ಅಧಿಕವಾಗಿ ಆ ಕೋನ ಬಂತಪ್ಪ ಅಂತಂದ್ರೆ, ಸಪೋಸ್ ನಾವೀಗ ಇದೇ 12 ಗಂಟೆ 30 ನಿಮಿಷ ನಡುವೆ ಕಂಡು ಹಿಡ್ಕೋಬೇಕಾದಾಗ ಅದೆಷ್ಟು ಬರ್ತದೆ, 195 ಬರ್ತೈತಿ. 195 ಡಿಗ್ರಿ ಕೋನ ಬರ್ತೈತಿ ಇಲ್ಲಿ ನಾವು ಕಂಡು ಹಿಡಿಬೇಕಾದ್ರೆ. ಆ ಸಂದರ್ಭದಾಗ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ 185 ಡಿಗ್ರಿಗಿಂತ ಹೆಚ್ಚೈತಿ ಇದು 195 ಡಿಗ್ರಿ. ಅದಕ್ಕೆ 360 ಡಿಗ್ರಿಯಲ್ಲಿ 195 ಡಿಗ್ರಿಯನ್ನು ಕಳೆದು ಬಿಡಬೇಕು. ಆ ಸಂದರ್ಭ ನಮಗೆ 165 ಡಿಗ್ರಿ ಸಿಗ್ತೈತಿ. ಇದು ಆನ್ಸರ್. ಆ್ಯಕ್ಚುಲಿ ಇವೆರಡು ಕೊಡ್ದಾಗ ಒಂದು ಕೊಟ್ಟಿರ್ತಾನೆ ಆನ್ಸರ್. ಇದುವರೆಗೆ ಕೊಟ್ಟಿರ್ತಾನೆ ಒಂದು, ಇಲ್ಲ ಇದುವರೆಗೆ ಕೊಟ್ಟಿರ್ತಾನೆ ಒಂದು. ಹೆಚ್ಚು ಇದೇ ಕೊಟ್ಟಿರ್ತಾನೆ ಆನ್ಸರ್, ಇದೇ ಕೊಟ್ಟಿರ್ತಾನೆ. ಕೆಲವೊಂದು ಸಂದರ್ಭ ಭಾಳ ಕ್ಲಿಷ್ಟ ಮಾಡಿ ಕೇಳಬೇಕಂತ ಸಂದರ್ಭದಾಗ ಈ ರೀತಿ ಕೊಟ್ಟಿರ್ತಾನೆ. ಇದ್ರ ನಡಬರ್ಕಿನ ಕೋನನೇ ಹೌದು, ಇದು ನಡಬರ್ಕಿನ ಕೋನನೇ ಹೌದು ಆ್ಯಕ್ಚುಲಿ. ಆದರೆ ಸಣ್ಣ ಕೋನ ಅನ್ನೋದು ನಡಬರ್ಕಿನ ಕೋನ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್, ಸಮಯ 2 ಗಂಟೆ 50 ನಿಮಿಷ. ಗಂಟೆ ಮತ್ತು ನಿಮಿಷದ ಮುಳ್ಳು ಉಂಟು ಮಾಡುವ ಕೋನವನ್ನು ಕಂಡುಹಿಡಿಯಿರಿ. ಸಮಯ 2 ಗಂಟೆ 50 ನಿಮಿಷ. ಗಂಟೆ ಮತ್ತು ನಿಮಿಷದ ಮುಳ್ಳು ಉಂಟು ಮಾಡುವ ಕೋನವನ್ನು ಕಂಡುಹಿಡಿಯಿರಿ. ಈ ಸಮಯ ಎಷ್ಟಾಗೈತಿ, 2 ಗಂಟೆ 50 ನಿಮಿಷ ಅಂತಂದ್ರೆ ನಿಮಿಷದ ಮುಳ್ಳು. ಓಕೆ, ಇಲ್ಲಿ ನಿಮಿಷದ ಮುಳ್ಳು 10 ಗಂಟೆ ಮೇಲೆ ಇರ್ತೈತಿ. ಗಂಟೆಯ ಮುಳ್ಳು 3 ಗಂಟೆಯ ಮಧ್ಯದಾಗ ಇರ್ತೈತಿ. ಇಲ್ಲಿ ಸ್ವಲ್ಪ ಈ ಕಡೆ ಅಂದ್ರೆ 20 ಡಿಗ್ರಿ ಚಲಿಸಿರ್ತೈತಿ ಇಲ್ಲಿ ನಡವರ್ಕ್. ಇನ್ನು 10 ಡಿಗ್ರಿ ಈ ಕಡೆ ಇರ್ತೈತಿ. 3 ಗಂಟೆ ಕಡೆಗೆ 10 ಡಿಗ್ರಿ ಇರ್ತೈತಿ. ಈ ಕಡೆ 20 ಡಿಗ್ರಿ ಚಲಿಸಿರ್ತೈತಿ, 10 ಡಿಗ್ರಿ ಇರ್ತೈತಿ. ಈ ಸಂದರ್ಭದಾಗ ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡಬರ್ಕಿನ ಕೋನವನ್ನು ಕಂಡುಹಿಡಿಬೇಕಾಗೈತಿ. ಏನಪ್ಪ ಅಂದ್ರೆ ಗಂಟೆ ಮುಳ್ಳು 2 ಗಂಟೆಗೆ ಎಷ್ಟು ಚಲಿಸ್ತಪ್ಪ ಅಂತಂದ್ರೆ 2 ಗಂಟೆಗೆ 1 ಗಂಟೆ 30 ಡಿಗ್ರಿ, 2 ಗಂಟೆಗೆ 60 ಡಿಗ್ರಿ ಚಲಿಸ್ತೈತಿ. 50 ನಿಮಿಷದಾಗ ಎಷ್ಟು ಚಲಿಸ್ತಪ್ಪ ಅಂದ್ರೆ 50 ನಿಮಿಷದಾಗ 25 ಡಿಗ್ರಿ ಚಲಿಸ್ತೈತಿ. ಇವೆರಡು ಕೂಡಿಸಿದ್ರೆ 85 ಡಿಗ್ರಿ. ಗಂಟೆ ಮುಳ್ಳು ಚಲಿಸಿದ್ದು 85 ಡಿಗ್ರಿ ಚಲಿಸೈತಿ. ನಿಮಿಷದ ಮುಳ್ಳು 50 ನಿಮಿಷಕ್ಕೆ ಎಷ್ಟು ಚಲಿಸ್ತಾನೆ ಕಂಡು ಹಿಡ್ಕೋಬೇಕು. ಇವಾಗ ನಿಮಿಷದ ಮುಳ್ಳು 50 ನಿಮಿಷಕ್ಕೆ ನಿಮಿಷದ ಮುಳ್ಳು 6 ಡಿಗ್ರಿ. 1 ನಿಮಿಷಕ್ಕೆ 6 ಡಿಗ್ರಿ ಚಲಿಸ್ತೈತಿ. 50 ನಿಮಿಷಕ್ಕೆ 300 ಡಿಗ್ರಿ ಚಲಿಸ್ತೈತಿ. ನಿಮಿಷದ ಮುಳ್ಳು 6 ನಿಮಿಷಕ್ಕೆ 300 ಡಿಗ್ರಿ ಚಲಿಸ್ತೈತಿ. ಈ 85 ಡಿಗ್ರಿಯನ್ನು 300ದಾಗ ಕಳೆದು ಬಿಡ್ರಿ. ಆವಾಗ ಗಂಟೆ ಮತ್ತು ನಿಮಿಷದ ಮುಳ್ಳು ನಡಬರ್ಕಿನ ಕೋನ ಸಿಗ್ತೈತಿ. 300 ಡಿಗ್ರಿಯಲ್ಲಿ 85 ಡಿಗ್ರಿಯನ್ನು ಕಳಿಬೇಕು. ಈಗ 300 ಡಿಗ್ರಿಯಲ್ಲಿ 85 ಡಿಗ್ರಿನ ಕಳಿಬೇಕು. ಗಂಟೆ ಮುಳ್ಳು ಉಂಟು ಮಾಡಿದ ಕೋನ 85 ಡಿಗ್ರಿ. ಈಗ 5, 10ರಾಗ 5 ಕಳೆದ್ರೆ 5, ಮತ್ತು ಇನ್ನೊಂದು ಕೈಲ ತೊಗೊಂಡು 10ರಾಗ 9 ಕಳೆದ್ರೆ 1, 2, 215 ಡಿಗ್ರಿ ಕೋನ ಐತಿ 2 ನವರಕ್ಕೆ. ಅಂದ್ರೆ ಇದು ಇಲ್ಲಿಂದ ಇಲ್ಲಿ ಗಂಟೆ ಮುಳ್ಳು ಇರ್ತೈತಿ, ಇಲ್ಲಿ ನಿಮಿಷದ ಮುಳ್ಳು ಇರ್ತೈತಿ. ಈಗ ನಮಗೆ ಬಂದಿದ್ದು
ಈಗ ಈಚೆ ಕಡೆ ಕೋನ ಬಂತು, ಇದು 215 ಡಿಗ್ರಿ ಐತಿ. ಈಗ ನಮಗೆ ಈ ಕೋನ ಬೇಕಾಗೈತಿ. ಈಗ 360 ಡಿಗ್ರಿಯಲ್ಲಿ 215 ಡಿಗ್ರಿ ಕಳೆಯಿರಿ. ಕಳೆದಾಗ ಒಂದು ಕೈಲ ತೊಗೊಂಡೆವು, 10ರಾಗ 5 ಕಳೆದ್ರೆ 5 ಉಳಿತು, 6ರಾಗ 2 ಕಳೆದ್ರೆ 4 ಉಳಿತು, 3ರಾಗ 2 ಕಳೆದ್ರೆ 1 ಉಳಿತು. ಈಚೆ ಕಡೆ ಡಿಗ್ರಿ ಎಷ್ಟು ಬಂತು? 145 ಡಿಗ್ರಿ. ಈ ಕೋನ ನಮಗೆ ಬೇಕಾಗಿದ್ದ ಆನ್ಸರ 145 ಡಿಗ್ರಿ. 2 ಗಂಟೆ 50 ನಿಮಿಷ ಗಂಟೆ ಮತ್ತು ನಿಮಿಷದ ಮುಳ್ಳು ಉಂಟು ಮಾಡುವ ಕೋನ 145 ಡಿಗ್ರಿ. ಅದರ ಆಪೋಸಿಟ್ ಕೋನ ಎಷ್ಟಾಗಿರ್ತದೆ ಅಂತಂದ್ರೆ 215 ಡಿಗ್ರಿ ಆಗಿರ್ತೈತಿ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದ್ದು ಇಷ್ಟೇ, 180 ಡಿಗ್ರಿಗಿಂತ ಅಧಿಕ ಕೋನ ಎರಡಕ್ಕೂ ನಡಬರ್ಕ್ ಇತ್ತಪ್ಪ ಅಂತಂದ್ರೆ 360 ಡಿಗ್ರಿ ಒಳಗೆ ಬಂದಿರತಕ್ಕಂತಹ ಕೋನವನ್ನು ಕಳಿಬೇಕು. ಮೈನಸ್ ಬಂದಿರುತ್ತ ಕೋನ ಮಾಡಬೇಕು. ಬಂದ ಕೋನ ಕಳಿಬೇಕು. ಬಂದ ಕೋನ ಕಳೆದೇವಪ್ಪ ಅಂದ್ರೆ ನಮಗೆ ಎರಡಕ್ಕೂ ನಡುವಿನ ಕೋನ ಸಿಗ್ತೈತಿ. ಇಷ್ಟೇ ಇದ್ದಿದ್ದು. ನಿಮಿಷದ ಮುಳ್ಳಿಗೆ ಕೇವಲ ನಿಮಿಷ ಅಷ್ಟೇ ಕನ್ಸಿಡರ್ ಮಾಡಬೇಕು. ನಡುವಿನ ಕೋನ ಕಂಡುಹಿಡಿಬೇಕಾದ್ರೆ ಗಂಟೆ ಮುಳ್ಳಿಗೆ ಗಂಟೆ ಮತ್ತು ನಿಮಿಷ ಎರಡೂ ಕನ್ಸಿಡರ್ ಮಾಡಬೇಕು. ಟೈಪ್ 4ಕ್ಕೆ ಬಂದೆವು. 3 ಟೈಪ್ ಮಾಡಿದೆವು. 4ನೇ ಟೈಪ್ ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ಸಂಧಿಸುವ ಸಮಯ. ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಸಂಧಿಸುವ ಸಮಯ. ನಾವು ಆಗ್ತಾನೆ ನೋಡಿ ಬಂದೆವು. ಗಂಟೆ ಮತ್ತು ನಿಮಿಷದ ಮುಳ್ಳುಗಳು 1 ಗಂಟೆಗೆ 1 ಸಾರಿ ಸಂಧಿಸ್ತಾವೆ. 12 ಗಂಟೆಗೆ 11 ಬಾರಿ ಸಂಧಿಸ್ತಾವೆ. 24 ಗಂಟೆಗೆ 22 ಬಾರಿ ಸಂಧಿಸ್ತಾವೆ. 48 ಗಂಟೆಗೆ 44 ಬಾರಿ ಸಂಧಿಸ್ತಾವಂತೆ. ಆಗ್ತಾನೆ ನೋಡಿದೆವು ನಾವು. ಅವಾಗ ಹೇಳಿದೆ ನಾನು ಇವ್ರ ಮೇಲೆ ಮುಂದೆ ಕ್ವಶನ್ ಬರ್ತಾವೆ ಅಂತೇಳಿ. ಈಗ ನೋಡಿರಿ, ಇದೇ ಟೈಪ್ ಕ್ವಶನ್ಗಳು ನಾವು ಮುಂದೆ ಬಿಡಿಸ್ತಾ ಹೋಗ್ತೀವಿ. ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಯಾವ ಸಮಯಕ್ಕೆ ಸಂಧಿಸ್ತಾವೆ? ಈಗ 1 ಗಂಟೆ ಒಂದೇ ಸಾರಿ ಸಂಧಿಸ್ತೈತಿ. ಅಂದ್ರೆ ಈಗ 2 ಮತ್ತು 3 ನಡ್ಬರ್ಕ್ ಒಂದೇ ಬಾರಿ ಸಂಧಿಸ್ತೈತಿ. ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಒಂದೇ ಬಾರಿ ಸಂಧಿಸ್ತಾವೆ. ಅದೇ ರೀತಿ 12 ಗಂಟೆ ನಡ್ಬರ್ಕ್ 11 ಬಾರಿ ಸಂಧಿಸ್ತಾವೆ, ಹೆಚ್ಚಿಗೆ ಸಂಧಿಸಲ್ಲ. ಆ 11 ಬಾರಿ ಯಾವ ಸಮಯಕ್ಕೆ ಸಂಧಿಸ್ತಾವೆ ಅನ್ನೋದು ಇಲ್ಲಿ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣಂತ. ಅವೇ ಕಂಡು ಹಿಡ್ಕೋಬೇಕು. 24 ಗಂಟೆ ಸಮಯ ತೊಗೊಂಡು ಅಂತಂದ್ರೆ ಅವು 22 ಗಂಟೆ ಮಾತ್ರ ಸಂಧಿಸ್ತಾವೆ. ಅಂದ್ರೆ 1 ಗಂಟೆ ನಡ್ಬರ್ಕ್ ಒಂದೇ ಸಾರಿ ಸಂಧಿಸ್ತೈತಿ. ಸಂಧಿಸದೇ ಇರುವಂಥ ಯಾವ ಸಮಯಕ್ಕೆ ಸಂಧಿಸಲ್ಲ ಅನ್ನೋದು ನಾವು ತಿಳ್ಕೊಳ್ಳೋಣ ಈ ಕ್ಲಾಸ್ನಾಗ. ಈಗ ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಸಂಧಿಸುವಂತಹ ಸಮಯದ ಮೇಲೆ ಇರುವಂತಹ ಸಮಸ್ಯೆಗಳು ಇವು. ಇಲ್ಲಿ ಕ್ವಶನ್ ನೋಡ್ರಿ. ಸಮಯ 3 ಮತ್ತು 4 ಗಂಟೆಗಳ ಮಧ್ಯದಲ್ಲಿ ಯಾವ ಸಮಯಕ್ಕೆ 2 ಮುಳ್ಳುಗಳು ಸಂಧಿಸುತ್ತವೆ? ಈಗ 3 ಗಂಟೆ ಮತ್ತು 4 ಗಂಟೆ ಇವುಗಳ ಮಧ್ಯದಲ್ಲಿ ಯಾವ ಸಮಯಕ್ಕೆ ಗಂಟೆ ಮತ್ತು ನಿಮಿಷದ ಮುಳ್ಳು ಸಂಧಿಸ್ತಾವೆ ನಾವು ಕಂಡು ಹಿಡ್ಕೋಬೇಕಾಗೈತಿ. ಇವೆರಡು ಗಂಟೆಗಳ ನಡಬರ್ಕ್ ಒಂದೇ ಒಂದು ಸಾರಿ ಸಂಧಿಸ್ತೈತಿ. ನಮಗೆ ಗೊತ್ತೈತಿ 3 ಮತ್ತು 4 ಗಂಟೆಗಳ ನಡಬರ್ಕ್ ಸಂಧಿಸ್ತಾವೆ ಅಂತೇಳಿ. ಯಾವ ಸಮಯಕ್ಕೆ ಸಂಧಿಸ್ತಾವೆ ಅಂತ ಅಕ್ಯುರೇಟಾಗಿ ಕಂಡು ಹಿಡಿಬೇಕಾಗೈತಿ. ಇದಕ್ಕೆ ನಾವು ಕೂತ್ಕೊಂಡು ಗಡಿಯಾರನ ಇಮ್ಯಾಜಿನೇಷನ್ ಮಾಡ್ಕೊಂಡು ಕೂತ್ಕೊಂಡಾಗ ಅಕ್ಯುರೇಟಾಗಿ ಸಮಯ ಸಿಗಲ್ಲ. ನಮ್ಗೆ ಗೊತ್ತಾಗ್ಬೋದು 3 ಗಂಟೆ ಮತ್ತು 4 ಗಂಟೆ ನಡಬರ್ಕ್ ಸಂಧಿಸ್ತಂದ್ರೆ 3 ಗಂಟೆ 10 ನಿಮಿಷಕ್ಕೆ ಸಂಧಿಸ್ತದೆ ಅಂತ ಹೇಳ್ಬೋದು, 3 ಗಂಟೆ 15 ನಿಮಿಷಕ್ಕೆ ಸಂಧಿಸ್ತದೆ ಅಂತ ಹೇಳ್ಬೋದು. ಆದ್ರೆ ಅಕ್ಯುರೇಟ್ ಆನ್ಸರ ಒಂದು ಸೂತ್ರದ ಪ್ರಕಾರ ತಿಳ್ಕೊತ ಹೋಗೋಣಂತೆ. ನಮಗೆ ಅಕ್ಯುರೇಟ್ ಗೊತ್ತಾಗಲ್ಲ. ನಾವು ಈಗ ಇಮ್ಯಾಜಿನೇಷನ್ ಮಾಡ್ಕೊಂಡು ಹೇಳ್ತೀವಪ್ಪ, ಅದ್ರ ಹತ್ತಿರ ಇದ್ದಿದ್ದು ಹೇಳ್ತೀವಿ, ಅದೇ ಹೇಳೋಕ್ಕಾಗಲ್ಲ. ಅದಕ್ಕೊಂದು ಸೂತ್ರ ಐತಿ. 60/11 ಇಂಟು ಸಣ್ಣ ಗಂಟೆ. ಈ ಆನ್ಸರ್, ಈ ಸೂತ್ರ ನೆನಪಿಟ್ಕೋರಿ. ಈ ಸೂತ್ರ ಹಾಕಿದ್ರೇ ಆನ್ಸರ್ ಬರ್ತೈತಿ. 60/11 ಇಂಟು ಸಣ್ಣ ಗಂಟೆ. ಈ ಸೂತ್ರದ ಮೇಲೆ ಈಗ ಪ್ರಶ್ನೆಯನ್ನು ಬಿಡಿಸ್ತಾ ಹೋಗೋಣ ನೋಡ್ರಿ. 60/11 ಇಂಟು 4 ಮತ್ತು 3 ನಡುವೆ ಸಣ್ಣ ಗಂಟೆ ಯಾವುದು? 3 ಸಣ್ಣ ಗಂಟೆ ಇಟ್ಕೊಂಡೆವು. ಈಗ ಇಂಟು ಮಾಡ್ಕೊಂಡ್ರೆ 6 6 6 18. ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 180/11 ಬರ್ತೈತಿ. ಈ 180/11 ಡಿವೈಡೆಡ್ ಮಾಡಿರಿ. ಹೆಂಗೆ ಮಾಡ್ಬೇಕಪ್ಪ ಅಂತಂದ್ರೆ 180 11 ತಂದಾಗ 18ರಾಗ 11 ಕಳೀರಿ ಎಷ್ಟು ಉಳಿತೈತಿ? 70 ಉಳಿತೈತಿ. 7 ಬರ್ತೈತಿ. ಈ 0 ಅಂತ ತೆಳಗೆ ತಗೋರಿ. 18ರಾಗ 11 ಕಳೀರಿ 7 ಉಳಿತೈತಿ. 0 ಅಂತ ತೆಳಗೆ ತಗೋರಿ. 75.
ಈಗ ಆರ್ಲೆ 11 ಆರ್ಲೆ 66 70ರಾಗ 66 ಕಳೀರಿ 4 ಉಳಿತೈತಿ, ಕೈಲ 4 ಉಳಿತೈತಿ, ಕೈಲ 4 ಉಳಿತಲ್ಲ. ಈಗ ಹೆಂಗೆ ಬರಿಬೇಕು ಅನ್ನೋದು ಕರೆಕ್ಟಾಗಿ ನೋಡ್ಕೊರಿ. ಫಸ್ಟಿಗೆ ಸಣ್ಣ ಗಂಟೆನೇ ಬರಿಬೇಕು, ಅಂದ್ರೆ 3 ಗಂಟೆ, 3 ಗಂಟೆ. ಓಕೆ 3 ಗಂಟೆ. ಮ್ಯಾಗಿಲ್ಲಿ ಭಾಗಲಬ್ಧ ಎಷ್ಟು ಬಂದಿದೆ ನೋಡ್ರಿ, 16 ನಿಮಿಷ, 16 ಬಂದೈತಿ. ಇದು 16 ನಿಮಿಷ. ಮತ್ತು ಶೇಷ ಎಷ್ಟು ಉಳಿದದ? 4 ಉಳಿದದ. ಶೇಷ 4 ಉಳಿದದ. 70ರಾಗ 66 ಕಳೆದ್ರೆ 4 ಉಳಿತಲ್ಲ ರೀ, ಶೇಷ 4 ಉಳಿದದ. ಈಗ ನಿಮಿಷ 16 ನಿಮಿಷ ಅಲ್ರಿ, ನಿಮಿಷ ಶೇಷ ಎಷ್ಟು ಉಳಿದದ? 4 ಉಳಿದದ. ಇಲ್ಲಿ ಜಾಗ ಸಾಲಿಲ್ಲ, ಇಲ್ಲಿ ಬರಿತೀವಿ ನೋಡ್ರಿ. 3 ಗಂಟೆ 16 ನಿಮಿಷ 4/11 ಸೆಕೆಂಡುಗಳು. ಅಕ್ಯುರೇಟಾಗಿ ಹಿಂಗೆ ಕೊಟ್ಟಿರ್ತಾನೆ ಆನ್ಸರ್. ಈಗ ಕ್ವಶನ್ಗಳು ಇಂಥ ಕ್ವಶನ್ಗಳೇ 100% ಬೀಳ್ತವೆ ಎಕ್ಸಾಮ್ಗೆ. SD ಆಗಿರ್ಬೋದು ಮತ್ತು PC ಎಕ್ಸಾಮ್ಗೆ ಆಗಿರ್ಬೋದು. 3 ಮತ್ತು 4 ಗಂಟೆಗಳ ಮಧ್ಯದಲ್ಲಿ ಯಾವ ಸಮಯಕ್ಕೆ 2 ಮುಳ್ಳುಗಳು ಸಂಧಿಸ್ತಾವೆ ಕೊಟ್ಟಿರ್ತಾನೆ. ಗಂಟೆ ಮತ್ತು ನಿಮಿಷದ ಮುಳ್ಳು ಇವುಗಳ ಮಧ್ಯಕ್ಕೆ ಯಾವ ಗಂಟೆಗೆ ಸಂಧಿಸ್ತಾವಪ್ಪ ಅಂದ್ರೆ 3 ಗಂಟೆಗೆ 16 ನಿಮಿಷ ಮತ್ತು 4/11 ಸೆಕೆಂಡಿಗೆ ಅಕ್ಯುರೇಟಾಗಿ ಸಂಧಿಸ್ತಾವೆ. ಅಂದ್ರೆ ಇದು 4ರಾಗ 11 ಭಾಗ ಮಾಡ್ಬೇಕಿದು. ಭಾಗ ಹೋಗಲ್ಲಂದ್ರೆ ಇಷ್ಟೇ ಬರೆದು ಬಿಡಬೇಕು. ಭಾಗ ಹೋಗೋತನ ಭಾಗ ಮಾಡೋದು, ಭಾಗ ಹೋಗ್ಲಿಲ್ಲಂದ್ರೆ ಅಷ್ಟೇ ಇಟ್ಟು ಬಿಡಬೇಕು. ಅದು ಸೆಕೆಂಡ್ ಅಂತ ತಿಳ್ಕೊಬೇಕು. 4 ಸೆಕೆಂಡ್ /11 ಅಷ್ಟು ಆ ಥರ ಬರೀಬೇಕು. ಸಮಯ 8 ಗಂಟೆ ಮತ್ತು 9 ಗಂಟೆಗಳ ನಡುವೆ ಗಂಟೆ ಮತ್ತು ನಿಮಿಷದ ಮುಳ್ಳು ಸಂಧಿಸುವ ಸಮಯ ಎಷ್ಟು? ಇಲ್ಲಿ 8 ಗಂಟೆ ಮತ್ತು 9 ಗಂಟೆ ಇವು ಎರಡಕ್ಕರ ನಡುವೆ 2 ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಯಾವ ಸಮಯಕ್ಕೆ ಸಂಧಿಸುತ್ತವೆ? ನೋಡ್ರಿ, ನಮಗೆ ಸೂತ್ರ ಗೊತ್ತದ. ಎಷ್ಟು? 60/11 ಇಂಟು ಸಣ್ಣ ಗಂಟೆ ಸೂತ್ರ ನೆನಪೈತೆ ನಮಗೆ. 60/11 ಇಂಟು ಸಣ್ಣ ಗಂಟೆ. ಈ ಸೂತ್ರದ ಪ್ರಕಾರ ಮಾಡಬೇಕು ಎಲ್ಲ ಕ್ವಶನ್. ಒಟ್ಟು ಈ ಥರ ಕೇಳಿದಾಗ ಇದೇ ಸೂತ್ರದ ಪ್ರಕಾರನೇ ಮಾಡಿರಿ. ಬೇಕಾದಂಥ ಕ್ವಶನ್ ಕೇಳಿದ್ರೊಳಗೆ ಈಗ ಮತ್ತು 1 ಮತ್ತು 2 ಗಂಟೆ ನಡುವೆ ಕೇಳ್ಬೋದು, 11 ಮತ್ತು 12 ಗಂಟೆ ನಡುವೆ ಕೇಳ್ಬೋದು, 12 ಮತ್ತು 1 ಗಂಟೆಗಳ ನಡುವೆ ಕೇಳ್ಬೋದು. ಯಾವಾಗಿದ್ರೂ ಇದೇ ಸೂತ್ರನ ಅಪ್ಲೈ ಮಾಡಿರಿ. ಇದು ಸೂತ್ರ ನೆನಪಿಟ್ಕೊರಿ. ಈ ಪ್ರಶ್ನೆಗೆ ಈ ಸೂತ್ರದ ಮೇಲೆ ಆನ್ಸರ್ ಬಿಡಿಸ್ಬೋದು. ಇದಕ್ಕಿಂತ ಈಜಿ ಮೆಥಡ್ ಇಲ್ಲ, ಇದೇ ಮೆಥಡೇ ಭಾಳ ಈಜಿ ಐತಿ. ಈ ಸೂತ್ರದ ಪ್ರಕಾರ ಬಿಡಿಸ್ತಾರೆ. 8 ಮತ್ತು 9 ಗಂಟೆ ನಡುವೆ ಯಾವ ಸಮಯಕ್ಕೆ 2 ಕೋನಗಳು ಸಂಧಿಸ್ತಾವಂತ ನೋಡ್ತಾ ಹೋದ್ರೆ 60/11 ಇಂಟು ಸಣ್ಣ ಗಂಟೆ ಅಂದರೆ 8. ಇದನ್ನು ಬಿಡಿಸ್ತಾ ಹೋದಾಗ 8 ಇಂಟು 60 ಈಕ್ವಲ್ ಟು 8 8 8 16 8 3 8 8 8 6 48 0ಗೆ 0. ಇದನ್ನು 11ರಿಂದ ಭಾಗಿಸ್ಬೇಕು. ಭಾಜಕ ಈಗ ಭಾಗಲಬ್ಧ ಏನು ಬರ್ತಾ ನೋಡ್ರಿ, ಶೇಷ ಏನು ಬರ್ತಾ ನೋಡ್ರಿ. ಈಗ 11 4 44 11 4 44. 8 4 ಕಳೆದ್ರೆ 4 ಉಳಿತು ಮತ್ತು 4 ಕೂಡ 0. 0ಗೆ 0 ತೊಗೊಂಡು 40 ಆಯಿತು. 40 3 11 3 33. 40ರಾಗ 33 ಕಳೆದ್ರೆ 7 ಉಳಿತು. 7 ಶೇಷ. 11ರಲ್ಲಿ 7 ಭಾಗಲ ಹೋಗಲ್ಲ, ಶೇಷ 7 ಶೇಷ. 43 ಏನಾಯ್ತು ನೋಡ್ರಿ, ಇದು ಭಾಗಲಬ್ಧ. ಈಗ ಹೆಂಗೆ ಬರಿಬೇಕಪ್ಪ ಈ ಪ್ರಶ್ನೆ ಉತ್ತರ ಅಂತಂದ್ರೆ, ಈ ಪ್ರಶ್ನೆ ಉತ್ತರ ಇದೇ ರೀತಿಯೇ ಕೊಟ್ಟಿರ್ತಾನೆ ನೋಡ್ರಿ, ಸರಿಯಾಗಿ ನೋಡ್ಕೊರಿ. 8 ಗಂಟೆ 43 ನಿಮಿಷ 7/11 ಸೆಕೆಂಡುಗಳು. ಇದೇ ರೀತಿಯೇ ಕೊಟ್ಟಿರ್ತಾನೆ ಆನ್ಸರ್. ಈ ರೀತಿ ಬರಿಬೇಕಿಲ್ಲಿ. ಇಲ್ಲಿ ಗಂಟೆ ಅಂತಂದ್ರೆ ಸಣ್ಣ ಗಂಟೆ ಬರಿಬೇಕು. ಯಾವ ನಡಬರ್ಕ ಸಂಸ್ಥೆ ನೋಡ್ರಿ, 8 ಮತ್ತು 9 ಗಂಟೆ ನಡಬರ್ಕ ಗಂಟೆ ಮುಳ್ಳು. ನಾವು ಹೆಂಗೆ ಹೇಳ್ತೀವಿ, 8 ಗಂಟೆಯಿಂದ ಮುಂದೆ 43 ನಿಮಿಷ ಇಲ್ಲಿ ಬಂದು 2 ಸಂಧಿಸ್ತಾವೆ.
ನೆಕ್ಸ್ಟ್ ಕ್ವಶನ್, 1 ಮತ್ತು 2 ಗಂಟೆಗಳ ನಡುವೆ ಗಂಟೆ ಮತ್ತು ನಿಮಿಷದ ಮುಳ್ಳು ಯಾವ ಸಮಯಕ್ಕೆ ಸಂಧಿಸುತ್ತವೆ? ಆ್ಯಸ್ ಇಟ್ ಈಸ್ 60/11 ಇಂಟು ಸಣ್ಣ ಗಂಟೆ 60/11 ಅಂದ್ರೆ 60/11 60ಕ್ಕೆ ಬಾಗಲೇ ಮಾಡ್ಕೋರಿ. 11 11 5 55 11 5 55 60ರಾಗ 55 ಕಳೆದ್ರೆ 5 ಉಳಿತು. ಅಂದ್ರೆ ಇದು ಹೆಂಗೆ ಬರಿಬೇಕಪ್ಪ ಅಂತಂದ್ರೆ 1 ಗಂಟೆ 5 ನಿಮಿಷ 5/11 ಸೆಕೆಂಡುಗಳು ಈ ರೀತಿ ಅವರೇ ಕೊಟ್ಟಿರ್ತಾರೆ. ಇದೆಲ್ಲಿ ಸಂಧಿಸ್ತಪ್ಪ ಅಂತಂದ್ರೆ 1 ಗಂಟೆ ಮತ್ತು 2 ಗಂಟೆಗಳ ಮಧ್ಯದಲ್ಲಿ, ಅಂದ್ರೆ 1 ಗಂಟೆ ಮತ್ತು 2 ಗಂಟೆಗಳ ಮಧ್ಯದಲ್ಲಿ ಅಂದರೆ ಇಲ್ಲೇ ಗಂಟೆ ಮತ್ತು ನಿಮಿಷದ ಮುಳುಗಳು ಸಂಧಿಸ್ತಾವೆ ಅಕ್ಯುರೇಟಾಗಿ. ನಾವು ಇಮ್ಯಾಜಿನ್ ಮಾಡ್ಕೋಬೋದು 1 ಗಂಟೆ ಮತ್ತು 2 ಗಂಟೆ ನಡಬರಕ್ಕೆ ಇಲ್ಲೇ ಸಂಧಿಸ್ತಾವೆ ಅಂತಂದ್ರೆ ಚಿಕ್ಕ ಗಂಟೆ 1 ಗಂಟೆ ಮತ್ತು 2 ಗಂಟೆಗಳ ನಡಬರಕ್ಕೆ ಅಂತ ಕೊಟ್ಟರು ಅಂತಂದರೆ ಇದೇ ಜಾಗದಾಗೆ ಸಂಧಿಸ್ಬೇಕಲ್ಲ, 2 1 ಮತ್ತು 2 ನಡಬರಕ್ಕೆ ಸಂಧಿಸ್ಬೇಕಲ್ಲ. ಅದು ಎಷ್ಟಾಗಿರುತ್ತೆ ಅಂದ್ರೆ ಅಕ್ಯುರೇಟಾಗಿ 1 ಗಂಟೆ 5 ನಿಮಿಷ ಮತ್ತು 5/11 ಸೆಕೆಂಡ್ಗಳ ನಡಬರಕ್ಕೆ ಸಂಧಿಸ್ತೈತಿ. ಇವು ಸ್ಟ್ಯಾಂಡರ್ಡ್ ನೋಡ್ರಿ. ಈ ಸದಾ 12 11 ನಡಬರಕ್ಕೆ ಸಂಧಿಸೋದು ಸೇಮ್, 11 ಮತ್ತು 12 ನಡಬರಕ್ಕೆ ಸಂಧಿಸೋದು ಸೇಮ್ ಟೈಮಿಗೆ ಸಂಧಿಸ್ತಾವೆ. ಈಗ ಸಂಧಿಸದೇ ಇರುವ ಸಮಯ ಅಂದ್ರೆ 1 ಗಂಟೆಗೆ 1 ಸಾರಿ ಸಂಧಿಸ್ತಾವೆ, ಅಂದರೆ 2 ಗಂಟೆಗಳ ನಡಬರಕ್ಕೆ 1 ಸಾರಿ ಸಂಧಿಸ್ತಾವೆ, ಹೌದಲ್ಲ. ಈಗ 12 ಗಂಟೆಗೆ 11 ಬಾರಿ ಸಂಧಿಸ್ತೈತಿ ಕೇವಲ. ಅಂದ್ರೆ 1 ಬಾರಿ ಎಲ್ಲಿ ಸಂಧಿಸಲ್ಲ, ಯಾವ ಸಮಯದ ನಡಬರಕ್ಕೆ ಗಂಟೆ ಮತ್ತು ನಿಮಿಷದ ಮುಳ್ಳು ಸಂಧಿಸಲ್ಲ? ಆ ಪ್ರಶ್ನೆಗೆ ಉತ್ತರ 12 ಮತ್ತು 1 ಗಂಟೆ ನಡಬರಕ್ಕೆ ಗಂಟೆ ಮತ್ತು ನಿಮಿಷದ ಮುಳ್ಳು ಸಂಧಿಸುವುದೇ ಇಲ್ಲ. ಯಾಕಪ್ಪ ಅಂತಂದ್ರೆ ಕರೆಕ್ಟ್ 12 ಗಂಟೆ ಆದಾಗ ನಿಮಿಷ ಮತ್ತು ಗಂಟೆ ಮುಳ್ಳು ಎರಡೂ ಒಂದ್ರ ಮೇಗೆ ಇರ್ತಾವೆ, 12 ಗಂಟೆ ಮೇಗೆ ಇರ್ತಾವೆ. 12 ಗಂಟೆ ಮೇಗೆ ಇದ್ದ ಸಂದರ್ಭದಾಗ ನಿಮಿಷದ ಮುಳ್ಳು ಗಂಟೆ ಮುಳ್ಳಿಗಿಂತ ವೇಗವಾಗಿ ಚಲಿಸ್ತದೆ. ಅಂದ್ರೆ ಗಂಟೆ ಮುಳ್ಳು 1 ನಿಮಿಷಕ್ಕೆ ಅರ್ಧ ಡಿಗ್ರಿ ಚಲಿಸ್ತೈತಿ, 0.5 ಡಿಗ್ರಿ ಚಲಿಸ್ತದೆ. ಅದೇ ನಿಮಿಷದ ಮುಳ್ಳು 1 ನಿಮಿಷಕ್ಕೆ 6 ಡಿಗ್ರಿ ಚಲಿಸ್ತೈತಿ. ಹಾಗಾದ ಕಾರಣ 12 ಮತ್ತು 1 ಗಂಟೆ ನಡಬರಕ್ಕೆ ನಿಮಿಷದ ಮುಳ್ಳು ವೇಗವಾಗಿ ಹೋಗ್ಬಿಡ್ತದೆ. ಇದು 12 ಗಂಟೆ ಅಲ್ಲ ನೋಡ್ರಿ, ಇದು 12 ಗಂಟೆ ಮ್ಯಾಗ ಈ ಸದ್ದ ನಿಮಿಷದ ಮುಳ್ಳು ಗಂಟೆ ಮುಳ್ಳು ಎರಡು 12 ಗಂಟೆ ಮ್ಯಾಗ ಕರೆಕ್ಟಾಗಿ ಅದಾವೆ. ಅವಾಗ ಮೂವ್ ಆದ್ರೂ ಪ್ಲೇನೆ 1 ನಿಮಿಷದಾಗ 6 ಡಿಗ್ರಿ ಚಲಿಸ್ಬಿಡ್ತದೆ, 5 ನಿಮಿಷದಾಗ ಇಷ್ಟು ದೂರ ಚಲಿಸ್ಬಿಡ್ತದೆ, 1 ಗಂಟೆಗೆ ಬಂದುಬಿಡ್ತದೆ ನಿಮಿಷದ ಮುಳ್ಳು. ಆವಾಗ ಗಂಟೆಯ ಮುಳ್ಳು 5 ನಿಮಿಷದಾಗ ಕೇವಲ 2.5 ಡಿಗ್ರಿ ಚಲಿಸಿರ್ತೈತಿ. ಅಂದ್ರೆ ಇಲ್ಲಿ ಇಟ್ಟೇ ಸರಿದಿರ್ತೈತಿ ಗಂಟೆ ಮುಳ್ಳು, ಇಲ್ಲೇ ಸರಿದಿರ್ತೈತಿ ಗಂಟೆ ಮುಳ್ಳು. ಆದರೆ ನಿಮಿಷದ ಮುಳ್ಳು ದೂರ ಹೋಗಿರ್ತೈತಿ. ಹೊಳ್ಳಿ ಹಿಂಗೆ ಸುತ್ತ ಹಾಕೊಂಡು ನಿಮಿಷದ ಮುಳ್ಳು ಬಂದು 1 ಗಂಟೆ 12 ಗಂಟೆಗೆ ಬಂದಿದ್ದಾಗ ಗಂಟೆ ಮುಳ್ಳು 1 ಗಂಟೆಗೆ ಹೋಗಿರ್ತೈತಿ. ಈ ಸಂದರ್ಭದಾಗ 12 ಮತ್ತು 1 ನಡಬರಕ್ಕೆ ಸಂಧಿಸಂಗಿಲ್ಲ ಎರಡು ಮುಳ್ಳುಗಳು. ಗಂಟೆ ಮತ್ತು ನಿಮಿಷದ ಮುಳ್ಳು 12 ಮತ್ತು 1 ನಡಬರಕ್ಕೆ ಸಂಧಿಸಂಗಿಲ್ಲ. ಅದಕ್ಕೆ 12 ಗಂಟೆಯಲ್ಲಿ ಕೇವಲ 11 ಬಾರಿ ಸಂಧಿಸ್ತದೆ ನಾವು ಹೇಳ್ತೀವಿ, 12 ಬಾರಿ ಸಂಧಿಸಂಗಿಲ್ಲ. ಇಲ್ಲಿ ಲಾಜಿಕ್ ಇದು ತಿಳ್ಕೊಂಡಿರ್ಬೇಕು. 12 ಮತ್ತು 1 ಗಂಟೆ ನಡಬರಕ್ಕೆ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಸಂಧಿಸುವುದಿಲ್ಲ. ಈಗ 5ನೇ ವಿಧ, ಗಂಟೆ ಮತ್ತು ನಿಮಿಷದ ಮುಳ್ಳು ವಿರುದ್ಧ ದಿಕ್ಕಿನಲ್ಲಿರುವ ಸಮಯ. ಗಂಟೆ ಮತ್ತು ನಿಮಿಷದ ಮುಳ್ಳು ವಿರುದ್ಧ ದಿಕ್ಕಿನಲ್ಲಿರುವ ಸಮಯ ವಿಷಯಗಳಿವು. ಈಗ 3 ಗಂಟೆ ಮತ್ತು 4 ಗಂಟೆಗಳ ಮಧ್ಯೆ ಗಂಟೆ ಮತ್ತು ನಿಮಿಷದ ಮುಳ್ಳು ಒಂದನ್ನೊಂದು ವಿರುದ್ಧ ದಿಕ್ಕಿನಲ್ಲಿರುವ ಸಮಯವನ್ನು ಕಂಡುಹಿಡಿಯಿರಿ. ಈಗ ಈ ಮೆಥಡ್ಗೆ ಒಂದು ಸೂತ್ರ ಐತಿ, ನೆನಪಿಟ್ಕೋರಿ. ಅದೇ 60 ಆಗಲೇ ಮಾಡಿದಿರಲ್ಲ, 60/11 ಇಂಟು ಸಣ್ಣ ಗಂಟೆ ತಗಳೆ ಅಂತ ತೊಗೊಂಡಿದ್ರಲ್ಲ, ಸಣ್ಣ ಗಂಟೆ ಅಂತ ತಗಳೆ ಅಂತ ತೊಗೊಂಡಿದ್ರಲ್ಲ, ಇಲ್ಲಿ ಎಷ್ಟರ ಏನು ಮಾಡ್ಬೇಕಾದ್ರೆ +r - ಮಾಡ್ಬೇಕು. ಇದಕ್ಕೆ ಅಂದರೆ ಈ ಗಂಟೆಗೆ +r - ಮಾಡ್ಕೊಂಡು ಇದ್ರ ಜೊತೆ ಇಂಟು ಮಾಡ್ಕೋಬೇಕು. ಈ +r ಯಾವ ಸಂದರ್ಭಕ್ಕೆ ಮಾಡ್ಕೋಬೇಕು, ಇಲ್ಲ ಸಣ್ಣ ಗಂಟೆಯಲ್ಲಿ -r ಯಾವ ಸಂದರ್ಭಕ್ಕೆ ಮಾಡ್ಕೋಬೇಕು ಅನ್ನೋದನ್ನು ಈಗ ಈ ಪ್ರಶ್ನೆಗಳ ಮೂಲಕ ನೋಡ್ಕೊತ ಹೋಗೋಣಂತ. ಈ ಟ್ರಿಕ್ಸ್ ನೆನಪಿಟ್ಕೋರಿ. 60/11 ಇಂಟು ಸಣ್ಣ ಗಂಟೆ. ನಾವು ಅಲ್ಲಿ ಎರಡು ಸಂಧಿಸುವ ಕೋನದಾಗ ಸಣ್ಣ ಗಂಟೆ ಅಷ್ಟೇ ಇಟ್ಕೊಂಡು ಮಾಡಿದ್ದೀವಿ, 2 ಕೋನಗಳ ಸಂಧಿಸುವಂಥ ಸಮಯ ಸಿಕ್ಕಿತ್ತು. ಈಗ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿರ್ತಕ್ಕಂತಹ ಕೋನವನ್ನು ಕಂಡುಹಿಡಿಯಬೇಕಾದ ಕಾರಣ 2 ಮುಳ್ಳುಗಳು ಯಾವ ಸಮಯಕ್ಕೆ ವಿರುದ್ಧ ದಿಕ್ಕಿನಲ್ಲಿರ್ತಾವತ್ತೆ ಕಂಡುಹಿಡಿಯಬೇಕಾದ ಸಂದರ್ಭಕ್ಕೆ ನಾವು ಇಲ್ಲಿ ಸಣ್ಣ ಗಂಟೆಯಲ್ಲಿ 6 ಕೂಡಿಸ್ಕೋಬೇಕು, ಇಲ್ಲಪ್ಪ ಅಂದ್ರೆ 6 ಕಳಿಬೇಕು. ಅವು ಹ್ಯಾಂಗೆ ಯಾವ ಸಂದರ್ಭಕ್ಕೆ ಕೂಡಿಸ್ಬೇಕು, ಯಾವ ಸಂದರ್ಭಕ್ಕೆ ಕಳಿಬೇಕು ಅನ್ನೋದನ್ನು ಮುಂದೆ ನೋಡೋ. ಮತ್ತು ಈ ಸೂತ್ರ ನೆನಪಿಟ್ಕೋರಿ. 60/11 ಇಂಟು ಸಣ್ಣ ಗಂಟೆ. ಈ ಸಣ್ಣ ಗಂಟೆಯಲ್ಲಿ
+6 ಅಥವಾ -6. ಸೂತ್ರದ ಪ್ರಕಾರ ಈಗ ಈ ಲೆಕ್ಕವನ್ನು ಬಿಡಿಸ್ತಾ ಹೋಗೋಣಂತ. 3 ಗಂಟೆ 4 ಗಂಟೆಗಳ ಮಧ್ಯೆ ಗಂಟೆ ಮತ್ತು ನಿಮಿಷದ ಮುಳ್ಳು ಒಂದನ್ನೊಂದು ವಿರುದ್ಧ ದಿಕ್ಕಿನಲ್ಲಿರುವ ಸಮಯ. ಈಗ ಆ ಸೂತ್ರದ ಪ್ರಕಾರ ಹೊಡೆದಾಗ 60/11 ಇಂಟು 3 ಗಂಟೆ, ಸಣ್ಣ ಗಂಟೆ 3 ಗಂಟೆ, 3 ಮತ್ತು 4 ನೋಡ್ಬೇಕು 3 ಗಂಟೆ. ಇಲ್ಲಿ ಈ ಸಂದರ್ಭಕ್ಕೆ +6 ಮಾಡ್ಕೋರಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ಒಂದು ಟ್ರಿಕ್ ನೆನಪಿಸಿಟ್ಕೋರಿ. ಯಾವುದೇ ಒಂದು 2 ಗಂಟೆಗಳ ನಡುವೆ ವಿರುದ್ಧ ದಿಕ್ಕಿನಲ್ಲಿರುವಂಥ ಕೋನ ಕಂಡುಹಿಡಿಯಿರುತ್ತೆ ಕೊಟ್ಟಾಗ 6 ಗಂಟೆಗಿಂತ ಅಧಿಕವಾದಂತಹ ಕೋನ ಕೊಟ್ಟಿದ್ರಪ್ಪ ಅಂತ, ಅಧಿಕವಾದಂತಹ ಗಂಟೆಗಳನ್ನು ಕೊಟ್ಟಿದ್ರಪ್ಪ ಅಂತಂದ್ರೆ ಅವಾಗ ಈ ಕಡೆ -6 ಮಾಡ್ಕೋರಿ, ಈ ಕಡೆ +6. ಅಂದ್ರೆ 1 ಹಿಡ್ಕೊಂಡು 6 ಗಂಟೆ ತನಕ ಏನಾದರೂ ಸಮಯ ಕೊಟ್ಟಿದ್ನಪ್ಪ ಅಂತಂದ್ರೆ +6 ಮಾಡ್ಕೋಬೇಕು. 6 ಗಂಟೆಯಿಂದ 12 ಗಂಟೆ ತನಕ ಇರುವಂತಹ ಯಾವುದಾದ್ರೂ ಒಂದು ಗಂಟೆ ಕೊಟ್ಟಿದ್ನಪ್ಪ ಅಂತಂದ್ರೆ ಆವಾಗ -6 ಮಾಡ್ಕೋಬೇಕು. ಈಗ ಸೂತ್ರದ ಪ್ರಕಾರ ಈ ಲೆಕ್ಕವನ್ನು ಬಿಡಿಸೋಣಂತ. 3 ಗಂಟೆ ಮತ್ತು 4 ಗಂಟೆಗಳ ಮಧ್ಯೆ ಗಂಟೆ ಮತ್ತು ನಿಮಿಷದ ಮುಳ್ಳು ಒಂದನ್ನೊಂದು ವಿರುದ್ಧ ದಿಕ್ಕಿನಲ್ಲಿರುವ ಸಮಯ. ಈಗ ಸೂತ್ರ 60/11 ಇಂಟು 3. ಈಗ ಇದು ಸಣ್ಣದೈತಲ್ಲ, 3 ಸಣ್ಣದೈತಿ, 6ಕ್ಕಿಂತ ಚಿಕ್ಕದೈತಿ, ಅದಕ್ಕೆ +6 ಮಾಡ್ಕೋಬೇಕು. +6 ಮಾಡಿಕೊಂಡು ಈಗ ಇದನ್ನು ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಮಾಡಿದಾಗ 60 ಇಂಟು 9/11. ಓಕೆ. ಈಗ 6 9 54. 54 ಅಂದರೆ ಇದೊಂದು 0 ತೊಗೊಂಡು 545/11. 11 ಹಿಂಗೆ ತೊಗೊಳ್ಳೋಣ, ನಾವು ಬಾಗಿಲೇ ಹಿಂಗೆ ತೊಗೊಳ್ಳೋಣ ಅಂತ. ಓಕೆ. 11 4 44. 11 4 44. 4 4 ಹೋದ್ರೆ 0, 5 4 ಆದ್ರೆ 1 ಉಳಿತು. ಈಗ 10 ಶೇಷ ಉಳಿತು. ಇಲ್ಲಿ 0 ಅದಲ್ಲ, 0 ಅಂತ ತಗೋರಿ, 100 ಆಯಿತು. ಈಗ 11 9 99. 0 ಅದ ಕೈಲ ತೊಗೊಂಡು 10 ಐತಿ, 10 9 ಕಳೀರಿ 1 ಉಳಿತು. 10 ಇಲ್ಲಿ ಕೈಲ ತೊಗೊಂಡು 10 ಆಯಿತು, 10 10 ಕಳೀರಿ 0 ಉಳಿತು. 1 9 0 ಅಂದರೆ ಇಲ್ಲಿ ಶೇಷ 1 ಉಳಿತು. ಶೇಷ 1 ಉಳಿತು. ಇಲ್ಲಿ 11 ಭಾಗಿಸಾಗ 49 ಭಾಗಲಬ್ಧ ಬಂತು. ಇದನ್ನು ನಾವು ಹೆಂಗೆ ವ್ಯಕ್ತಪಡಿಸ್ಬೋದಪ್ಪ ಅಂತಂದ್ರೆ 3 ಗಂಟೆ ಆವಾಗ ಭಾಗಲಬ್ಧ ಎಷ್ಟು ಬಂದಿತ್ತು? 49 ಬಂತು. 49 ನಿಮಿಷ. ಇದು ಭಾಗಲಬ್ಧ ಅನ್ನೋದು ನಿಮಿಷ. 1/11. ಶೇಷ ಎಂಬುದೇನು? ಅದು ಸೆಕೆಂಡುಗಳು. ಸೆಕೆಂಡುಗಳು ಸೆಕೆಂಡಿಗೆ ವಿರುದ್ಧವಾಗಿರ್ತಾವೆ. 3 ಗಂಟೆ 49 ನಿಮಿಷ 1/11 ಸೆಕೆಂಡಿಗೆ ಗಂಟೆ ಮತ್ತು ನಿಮಿಷದ ಮುಳ್ಳು 3 ಮತ್ತು 4 ಗಂಟೆಗಳ ಮಧ್ಯದಲ್ಲಿ ಪರಸ್ಪರ ವಿರುದ್ಧ ದಿಕ್ಕು ಅಂದ್ರೆ ಸರಳ ರೇಖೆ ರೂಪದಾಗ ಇರ್ತಾವೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. 5 ಮತ್ತು 6 ಗಂಟೆಗಳ ಮಧ್ಯೆ ಯಾವ ಸಮಯಕ್ಕೆ 2 ಮುಳ್ಳುಗಳು ವಿರುದ್ಧ ದಿಕ್ಕಿನಲ್ಲಿ ಇರುತ್ತವೆ? ನೋಡ್ರಿ, 5 ಮತ್ತು 6 ಗಂಟೆಗಳ ಮಧ್ಯೆ ಅಂದ್ರೆ 5 ಗಂಟೆ ಮತ್ತು 6 ಗಂಟೆ ಮಧ್ಯದಾಗ ಯಾವ ಸಮಯಕ್ಕೆ ವಿರುದ್ಧ ದಿಕ್ಕಿನಾಗ ಇರ್ತಾವೆ ಅಂತ ಕೇಳ್ತಾನೆ. ಈಗ ಗಂಟೆ ಮುಳ್ಳು ಅಂತರೂ 5 ಮತ್ತು 6 ಗಂಟೆ ಮಧ್ಯದಾಗ ಇರ್ತದೆ. ನಿಮಿಷದ ಮುಳ್ಳು ಯಾವ ಸಮಯಕ್ಕೆ ಆಪೋಸಿಟ್ ಅಂತ ನೋಡ್ತಾ ಹೋಗ್ರಿ. ಸೂತ್ರ 60/11 ಇಂಟು ಸಣ್ಣ ಗಂಟೆ 5 ಸಣ್ಣ ಗಂಟೆ 5 ಇದಕ್ಕೆ +6. ಯಾಕಂದರೆ ಸಣ್ಣ ಗಂಟೆ ಐತಿ, ಅದಕ್ಕೆ +6 ಮಾಡ್ಕೋಬೇಕು. ಇದನ್ನು ಸಿಂಪ್ಲಿಫೈ ಮಾಡಿದಾಗ 5 + 6 11. 60 ಇಂಟು 11/11. ಈಗ ಛೇದ ಹೊಡ್ರಿ. 11 11 60 ಉಳಿತು ಬರೀ. ಈಗ 60 ಇದಕ್ಕೆ ಬಾಗಲೇ 1 ಮಾಡಿದ್ರೆ 60 1 60 60 0 0 ಶೇಷ 0 ಬಂತಂದ್ರೆ ಸೆಕೆಂಡುಗಳಿಲ್ಲ, ಯಾವುದೇ ರೀತಿ ಸೆಕೆಂಡುಗಳು ಉಂಟಾಗಲ್ಲ. 60 ನಿಮಿಷಗಳು ಅಂದ್ರೆ ನಿಮಿಷದ ಮುಳ್ಳು 60 ಡಿಗ್ರಿ ಚಲಿಸಿರ್ತೈತಿ ಅಂತಂದ್ರೆ
ಗಂಟೆಯ ಮುಳ್ಳು ಅಕ್ಯುರೇಟಾಗಿ 6 ಗಂಟೆ ಮೇಲೆ ಇದ್ದ ಸಂದರ್ಭಿಗೆ ನಿಮಿಷದ ಮುಳ್ಳು ಅಕ್ಯುರೇಟಾಗಿ 12 ಗಂಟೆ ಮೇಲೆ ಇರ್ತೈತಿ. ಅಂದ್ರೆ ಕರೆಕ್ಟಾಗಿ 6 ಗಂಟೆಗೆ ಗಂಟೆ ಮತ್ತು ನಿಮಿಷದ ಮುಳ್ಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿರ್ತಾವೆ. ಅಂದ್ರೆ ಸರಳ ರೇಖೆಯಲ್ಲಿರ್ತಾವೆ. 6 ಗಂಟೆ ಮತ್ತು 12 ಗಂಟೆ ನೇರವಾಗಿ ಇರ್ತಾವೆ ನೋಡಿ. 5 ಮತ್ತು 6 ಗಂಟೆ ನಡುಬರ್ಕ ಯಾವ ಸಂದರ್ಭಿಗೆ ಅವೆರಡು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಇರ್ತಾವಪ್ಪ ಅಂದ್ರೆ ಕರೆಕ್ಟ್ 6 ಗಂಟೆಗೆ ವಿರುದ್ಧ ದಿಕ್ಕಿನಲ್ಲಿ ಇರ್ತಾವೆ. ಇದು ಹೆಂಗೆ ವ್ಯಕ್ತಪಡಿಸ್ಬೇಕಪ್ಪ ಅಂತಂದ್ರೆ ಈಗ 5 ಗಂಟೆ 60 ನಿಮಿಷ ಅಂತಂದರೆ ನಿಮಿಷದ ಮುಳ್ಳು 60 ನಿಮಿಷ ಅಂತಂದ್ರೆ ಮತ್ತೆ 1 ಗಂಟೆ ಕೌಂಟ್ ಅಲ್ಲೇಬೇಕಲ್ಲ. 60 ನಿಮಿಷಕ್ಕೆ 1 ಗಂಟೆ ಅಲ್ಲ. ಈಗ 5 ಪ್ಲಸ್ 1 ಗಂಟೆ ಮಾಡ್ಕೊರಿ. 5 ಗಂಟೆಗೆ ಅಂದ್ರೆ 6 ಗಂಟೆ ಅಕ್ಯುರೇಟಾಗಿ 6 ಗಂಟೆಗೆ ಎರಡು ವಿರುದ್ಧ ದಿಕ್ಕಿನಾಗ ಇರ್ತಾವೆ, ನಿಮಿಷದ ಮುಳ್ಳು ಮತ್ತು ಗಂಟೆಯ ಮುಳ್ಳು. ನೆಕ್ಸ್ಟ್ ಕ್ವಶನ್, 9 ಮತ್ತು 10 ಗಂಟೆಗಳ ಮಧ್ಯೆ ಯಾವ ಸಮಯಕ್ಕೆ ಎರಡು ಮುಳ್ಳುಗಳು ವಿರುದ್ಧ ದಿಕ್ಕಿನಲ್ಲಿ ಇರುತ್ತವೆ? 9 ಮತ್ತು 10 ಗಂಟೆ 9 ಗಂಟೆ 10 ಗಂಟೆ ನಡುಬರ್ಕ ಯಾವ ಸಮಯಕ್ಕೆ ಎರಡು ಮುಳ್ಳುಗಳು ವಿರುದ್ಧ ದಿಕ್ಕಿನಲ್ಲಿ ಇರಬೇಕು? ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ವಿರುದ್ಧ ದಿಕ್ಕಿನಲ್ಲಿ ಇರ್ತಾವೆ ನಾವು ನೋಡಬೇಕು. 9 ಮತ್ತು 10 ಗಂಟೆ ನಡುಬರ್ಕ ಸೂತ್ರ 60/11 ಇಂಟು ಇಲ್ಲಿ ಸಣ್ಣ ಗಂಟೆ ಅಂತಂದ್ರೆ 9 ಐತಿ. 9 ಗಂಟೆ ಅಂತಂದ್ರೆ 6 ಗಂಟೆಗಿಂತ 9 ಗಂಟೆ ದೊಡ್ಡದೈತಿ. ಅದಕ್ಕೆ -6 ಮಾಡಬೇಕು. -6 ಮಾಡಿದಾಗ 9ರಾಗ 6 ಕಳೀರಿ 3 ಉಳಿತು. 3 60 × 3 / 11. ಈಗ 6 1 6 6 2 6 3 18. 60 × 3 ಮಾಡಿದ್ರೆ 180. ಇದಕ್ಕೆ ಬಾಗಿಲೆ 11 ಮಾಡಿರಿ. 11 1 11. 8ರಾಗ 1 ಕಳೆದ್ರೆ 7 ಉಳಿತು. 1ರಾಗ 1 ಹೋದ್ರೆ 0. ಈ 0 1 ಕೆಳಗೆ ಇಳಿಸ್ಕೊಂಡಪ್ಪ ಅಂದ್ರೆ ಇದು 75. ಈ ಸಂದರ್ಭದಾಗ 11 6 66. 70ರಾಗ 66 ಕಳೆದ್ರೆ 4. ಶೇಷ 4 ಉಳಿತು. ಇಲ್ಲಿ 16 ನಿಮಿಷ 9 ಗಂಟೆ 16 ನಿಮಿಷ 4/11 ಸೆಕೆಂಡ್ ಎರಡು ವಿರುದ್ಧ ದಿಕ್ಕಿನಾಗ ಇರ್ತಾವೆ. ಇದನ್ನು ಕ್ಲಿಯರಾಗಿ ಆನ್ಸರ್ ಕ್ಲಿಯರಾಗಿ ವ್ಯಕ್ತಪಡಿಸ್ತೀನಿ ನೋಡ್ರಿ. ಈಗ 9 ಗಂಟೆ 16 ನಿಮಿಷ 4/11 4/11 ಸೆಕೆಂಡಿಗೆ ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಪರಸ್ಪರ ವಿರುದ್ಧ ದಿಕ್ಕಿನಾಗ ಇರ್ತಾವೆ. ನೆಕ್ಸ್ಟ್ ವಿಧ 6, ಕನ್ನಡಿಯಲ್ಲಿ ಕಾಣುವ ಸಮಯ. ಅಂದ್ರೆ ಒಂದು ಸಮಯ ಕನ್ನಡಿಯಲ್ಲಿ ಹೆಂಗೆ ಕಾಣ್ತೈತಿ? ಈಗ ಸಮಯ ಕನ್ನಡಿ ಒಳಗೆ ಆಪೋಸಿಟ್ ಕಾಣ್ತೈತಿ. ನಮ್ಮ ಮಿರರ್ ಏನು ನಡ್ತೈತಿ ಒಳಗೆ ನಾವು ಕನ್ನಡಿ ಒಳಗೆ ನಿಂತೇವೆ ಅಂದ್ರೆ ಲೆಫ್ಟ್ ಇದ್ದಿದ್ದು ರೈಟ್ ಕಾಣ್ತೈತಿ, ರೈಟ್ ಇದ್ದಿದ್ದು ಲೆಫ್ಟ್ ಕಾಣ್ತೈತಿ. ಅದು ಸಮಯ ಯಾವ ರೀತಿ ಕನ್ನಡಿ ಒಳಗೆ ಚೇಂಜ್ ಕಾಣಿಸ್ತೈತಿ ಅನ್ನೋದನ್ನು ನೋಡೋಣಂತೆ. ಈಗ ನೆಕ್ಸ್ಟ್ ಕನ್ನಡಿಯಲ್ಲಿ ಕಾಣುವ ಸಮಯ. ಕನ್ನಡಿ ಒಳಗೆ ಸಮಯ ಹೆಂಗೆ ಕಾಣ್ತೈತಿ, ಹೆಂಗೆ ವ್ಯಕ್ತ ಆಗ್ತೈತಿ ಅನ್ನೋದನ್ನು ನೋಡೋಣಂತೆ. ಈಗ ಕನ್ನಡಿಯಲ್ಲಿ ಅಕ್ಯುರೇಟಾಗಿ ಸಮಯ 12 ಗಂಟೆ ಆಗಿದ್ದ ಸಮಯದಾಗ ಗಂಟೆ ಮತ್ತು ನಿಮಿಷದ ಮುಳ್ಳು ಎರಡೂ 12 ಗಂಟೆ ಮೇಲೆ ಇರ್ತೈತಿ. ಆದ ಕಾರಣ 12 ಗಂಟೆ ಇದ್ದಾಗ ಮಿರರ್ ಇಮೇಜ್ ಏನೂ ಚೇಂಜಸ್ ಆಗೋಲ್ಲ. ಕನ್ನಡಿಯಲ್ಲಿ ಪ್ರತಿಬಿಂಬ 12 ಗಂಟೆ ಇದ್ದಾಗ 12 ಗಂಟೆನೇ ತೋರಿಸ್ತೈತಿ, ಏನೂ ಚೇಂಜಸ್ ತೋರಿಸಲ್ಲ. ಅದೇ ರೀತಿ 6 ಗಂಟೆ ಆದಾಗ ಗಂಟೆ ಮುಳ್ಳು 6 ಗಂಟೆ ಮ್ಯಾಗ ಇರ್ತದೆ, ನಿಮಿಷದ ಮುಳ್ಳು 12 ಗಂಟೆ ಮ್ಯಾಗ ಇರ್ತೈತಿ 6 ಗಂಟೆ ಆದಾಗ. ಈ ಸಂದರ್ಭಗೂ ಸಹ 6 ಗಂಟೆ ಆದಾಗ ಸಹ ಮಿರರ್ ಇಮೇಜ್ ಏನೂ ಚೇಂಜಸ್ ತೋರಿಸಲ್ಲ, 6 ಗಂಟೆನೇ ತೋರಿಸ್ತೈತಿ. ಕನ್ನಡಿಯಲ್ಲಿ ಸಹ ಗಂಟೆ ಮುಳ್ಳು 6 ಗಂಟೆ ಮೇಲೆ ಇರ್ತೈತಿ, ನಿಮಿಷದ ಮುಳ್ಳು 12 ಗಂಟೆ ಮೇಲೆ ಇರ್ತೈತಿ 6 ಗಂಟೆ ಆದಾಗ. ಆ ಸಂದರ್ಭಿಗೆ ಮಿರರ್ ಇಮೇಜಿಂಗ್ ತಿರುಗಿಸಿ ಹಿಡಿದರೂ ಸಹ ಗಂಟೆ ಮುಳ್ಳು ಗಂಟೆ ಮೇಲೆ ಇರ್ತೈತಿ, ನಿಮಿಷದ ಮುಳ್ಳು ನಿಮಿಷದ ಮೇಲೆ ತೋರಿಸ್ತೈತಿ. ಆವಾಗ ಸಮಯ ಏನೂ ಚೇಂಜಸ್ ಆಗಲ್ಲ. ಮತ್ತು 12 ಗಂಟೆ ಇದ್ದಾಗ ಸಹ ಸಮಯ ಏನೂ ಚೇಂಜಸ್ ತೋರಿಸಲ್ಲ. ಇವೆಲ್ಲ ನೆನಪಿಟ್ಕೋರಿ. ಈ ಟ್ರಿಕ್ಸ್ ನೆನಪಿಟ್ಕೋರಿ. ಸಮಯ ಅಕ್ಯುರೇಟಾಗಿ 11 ಗಂಟೆ 59 ನಿಮಿಷದವರೆಗೂ ಕೊಟ್ಟಿದ್ದಾರೆ. ಸಮಯ ನೋಡ್ರಿ, 11 ಗಂಟೆ 59 ನಿಮಿಷದವರೆಗೂ ಕೊಟ್ಟಿದ್ದಾರೆ. ಅದನ್ನು 11 ಗಂಟೆ 60 ನಿಮಿಷದಲ್ಲಿ ಕಳಿಬೇಕು. 11 ಗಂಟೆ 60 ನಿಮಿಷದಲ್ಲಿ ಕಳೆದೇವಪ್ಪ ಅಂತಂದ್ರೆ ಅವಾಗ ನಮಗೆ ಮಿರರ್ ಇಮೇಜ್ ಸಿಗ್ತೈತಿ. ಈಗ ಸಮಯ 11 ಗಂಟೆ 59 ನಿಮಿಷದವರೆಗೂ ಕೊಟ್ಟಿದ್ದಾರೆ, ಅದರಾಗ 11 ಗಂಟೆ 60 ನಿಮಿಷದಲ್ಲಿ ಕಳಿಬೇಕು. ಅದೇ ಸಮಯ 12 ಗಂಟೆ 1 ನಿಮಿಷದಿಂದ
ಆ ಕಡೆ ಕೊಟ್ಟಿದ್ದಪ್ಪ ಎಲ್ಲಿ ತನಕ ಅಂದ್ರೆ 12 ಗಂಟೆ 59 ನಿಮಿಷದವರೆಗೂ ಕೊಟ್ಟಿದ್ದಪ್ಪ ಅಂತಂದ್ರೆ ಅದನ್ನು 23 ಗಂಟೆ 60 ನಿಮಿಷದಲ್ಲಿ ಕಳಿಬೇಕು. ಅವಾಗ ಮಿರರ್ ಇಮೇಜ್ ಸಿಗ್ತೈತಿ. ಈಗ ನಾ ಹೇಳಿದೆ ಆಗ್ತಾನೆ 12 ಗಂಟೆ ಇದ್ದಕ್ಕಿದ್ದಂಗೆ ತೋರಿಸ್ತೈತಿ, ಚೇಂಜಸ್ ತೋರಿಸಲ್ಲ. ಮತ್ತು 6 ಗಂಟೆನೂ ಇದ್ದಕ್ಕಿದ್ದಂಗೆ ತೋರಿಸ್ತೈತಿ, ಚೇಂಜ್ ತೋರಿಸಲ್ಲ. ಈಗ ಈ ಪ್ರಶ್ನೆ ಉತ್ತರ ನೋಡ್ರಿ. 9 ಗಂಟೆ 20 ನಿಮಿಷ ಕನ್ನಡಿಯಲ್ಲಿ ಎಷ್ಟು ಕಾಣುತ್ತದೆ? 9 ಗಂಟೆ 20 ನಿಮಿಷ ಅಂದ್ರೆ ಇಲ್ಲಿ ಸಮಯ ಎಷ್ಟು ಕೊಟ್ಟನ? 11 ಗಂಟೆ 59 ನಿಮಿಷಕ್ಕಿಂತ ಈ ಸಮಯ ಕಡಿಮೆನೇ ಐತಿ. ಹಾಗಿದ್ದ ಸಂದರ್ಭದಾಗ ಅವ ಕೊಟ್ಟ ಸಮಯ 9 ಗಂಟೆ 20 ನಿಮಿಷ. ಇದನ್ನು ನಾವು 11 ಗಂಟೆ 60 ನಿಮಿಷದಲ್ಲಿ 9 ಗಂಟೆ 20 ನಿಮಿಷವನ್ನು ಕಳೆದೆವಪ್ಪ ಅಂತಂದ್ರೆ ನಮ್ಗೆ ಮಿರರ್ ಇಮೇಜ್ ಸಿಗ್ತೈತಿ, ಕನ್ನಡಿಯಲ್ಲಿ ಕಾಣುವಂಥ ಪ್ರತಿಬಿಂಬ ಸಿಗ್ತೈತಿ. 0ಕ್ಕೆ 0, 6ರಾಗ 2 ಕಳೀರಿ 4 ಉಳಿತು. 11ರಾಗ 9 ಕಳಿಬೇಕು. 1ರಾಗ 9 ಕಳಿ 11 ಕೈಲ ತೊಗೊಂಡೇವು ಅಂದ್ರೆ 11 ಐತೆ. ಅದು 11ರಾಗ 9 ಕಳೆದ್ರೆ 2 ಉಳಿತು. 1ರಾಗ 1 ಹೋದ್ರೆ 0 ಅಂದ್ರೆ ಸಮಯ ಮಿರರ್ ಇಮೇಜ್ 9 ಗಂಟೆ 20 ನಿಮಿಷ ಅಂದ್ರೆ ಇದು ರಿಯಲ್ ಆಗಿ ಕಾಣುವಂಥ ಸಮಯ. ಇದು ನಾವು ನೋಡಿದಾಗ ರಿಯಲ್ ಆಗಿ ಕಾಣ್ತೈತಿ. ಇದೇ ಮಿರರ್ ಇಮೇಜ್ 2 ಗಂಟೆ 40 ನಿಮಿಷ ತೋರಿಸ್ತೈತಿ. ಮಿರರ್ ಇಮೇಜ್ ಹೆಂಗಪ್ಪ ಅಂತಂದ್ರೆ ಗಂಟೆ ಮುಳ್ಳು 2 ಗಂಟೆ 40 ನಿಮಿಷ ಅಂತಂದ್ರೆ ಇಷ್ಟು ಬಂದಿರ್ತೈತಿ. 2 ಗಂಟೆಯಿಂದ 10 ಡಿಗ್ರಿ ಮುಂದೆ ಚಲಿಸಿರ್ತೈತಿ. 2 ಗಂಟೆ 40 ನಿಮಿಷ 20 ಡಿಗ್ರಿ ಮುಂದೆ ಚಲಿಸಿರ್ತೈತಿ. 2 ಗಂಟೆಯಿಂದ 20 ಡಿಗ್ರಿ ಮುಂದೆ ಚಲಿಸಿರ್ತೈತಿ. 2 ಗಂಟೆ 40 ನಿಮಿಷ ಅಂತಂದ್ರೆ ಇದು ಗಂಟೆ ಮುಳ್ಳು 2 ಗಂಟೆ ಮುಂದೆ 20 ಡಿಗ್ರಿ ಮುಂದೆ ಚಲಿಸಿರ್ತೈತಿ. ನಿಮಿಷದ ಮುಳ್ಳು ಇಲ್ಲಿ ಇರ್ತೈತಿ, ಕರೆಕ್ಟ್ 8 ಗಂಟೆ ಮ್ಯಾಗ ಇರ್ತೈತಿ. 4 ಗಂಟೆ ಮ್ಯಾಗಿದ್ದು 8 ಗಂಟೆ ಮ್ಯಾಗ ತೋರಿಸ್ತದೆ, ಅದು ನಿಮಿಷದ ಮುಳ್ಳು. ಗಂಟೆ ಮುಳ್ಳು 9 ಗಂಟೆ 10 9 ಗಂಟೆಯಿಂದ 10 ಡಿಗ್ರಿ ಚಲಿಸಿದ್ದು 2 ಗಂಟೆಯಿಂದ 20 ಡಿಗ್ರಿ ಚಲಿಸ್ದಂಗೆ ತೋರಿಸ್ತೈತಿ ಗಂಟೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. 11 ಗಂಟೆ 40 ನಿಮಿಷ ಕನ್ನಡಿಯಲ್ಲಿ ಎಷ್ಟು ಕಾಣುತ್ತದೆ? 11 ಗಂಟೆ 40 ನಿಮಿಷ ಅಂದ್ರೆ ಕರೆಕ್ಟೇ ನೋಡ್ಕೊರಿ. 11 ಗಂಟೆ 40 ನಿಮಿಷ ಅಂತಂದ್ರೆ ನಿಮಿಷದ ಮುಳ್ಳು ಕರೆಕ್ಟ್ 8 ಗಂಟೆ ಮ್ಯಾಗ ಇರ್ತೈತಿ. ಗಂಟೆಯ ಮುಳ್ಳು 11 ಗಂಟೆಯಿಂದ 20 ಡಿಗ್ರಿ ಚಲಿಸಿರ್ತೈತಿ. ಇಷ್ಟು ಇದು ನಾವು ನಾರ್ಮಲ್ ನೋಡುವಂಥ ಸಮಯ ಆಗಿರ್ತೈತಿ. ಈಗ 11 ಗಂಟೆ 40 ನಿಮಿಷ ಅಂದ್ರೆ 11 ಗಂಟೆ 40 ನಿಮಿಷಕ್ಕೆ ಗಂಟೆ ಮುಳ್ಳು 11 ಗಂಟೆಯಿಂದ 20 ಡಿಗ್ರಿ ಮುಂದೆ ಚಲಿಸಿರ್ತೈತಿ. ನಿಮಿಷದ ಮುಳ್ಳು ಅಕ್ಯುರೇಟಾಗಿ 8 ಗಂಟೆ ಮ್ಯಾಗ ಇರ್ತೈತಿ. ಇದು 11 ಗಂಟೆ 40 ನಿಮಿಷ ನಾವು ನೇರವಾಗಿ ನೋಡ್ತಾ ಇದ್ದೀವಿ. ಇದನ್ನು ಮಿರರ್ ಇಮೇಜ್ ನೋಡಿದಾಗ ಎಷ್ಟು ಬರ್ತದೆ, ಯಾವ ರೀತಿ ತೋರಿಸ್ತದೆ ಅಂತ ನೋಡ್ರಿ. ಇಲ್ಲಿ 11 ಗಂಟೆ 40 ನಿಮಿಷ ಅನ್ನೋದು ಇದು 11 ಗಂಟೆ 59 ನಿಮಿಷಕ್ಕಿಂತ ಸಣ್ಣದೈತಿ. ಅದಕ್ಕೆ 11 ಗಂಟೆ 60 ನಿಮಿಷದಲ್ಲಿ 11 ಗಂಟೆ 40 ನಿಮಿಷವನ್ನು ಕಳಿಬೇಕು. 60 ನಿಮಿಷ 40 ನಿಮಿಷ ಕಳೆದ್ರೆ 20 ನಿಮಿಷ ಉಳಿತು. ಈಗ 0 0 20 ನಿಮಿಷ ಉಳಿತು. ಈಗ 20 ನಿಮಿಷ ಅಂದ್ರೆ ನಿಮಿಷದ ಮುಳ್ಳು 4 ಗಂಟೆ ಮೇಲೆ ಬಂದಿರ್ತೈತಿ. ಗಂಟೆ ಮುಳ್ಳು 20 ನಿಮಿಷಕ್ಕೆ 10 ಡಿಗ್ರಿ ಚಲಿಸಿರ್ತೈತಿ. ಇದು ಗಂಟೆ ಮುಳ್ಳು 12ರಿಂದ ಸ್ವಲ್ಪ ಮುಂದಕ್ಕೆ ಬಂದಿರ್ತೈತಿ. ನಿಮಿಷದ ಮುಳ್ಳು ಕರೆಕ್ಟಾಗಿ 4 ಗಂಟೆ ಮೇಲೆ ಇರ್ತೈತಿ. ಇದು ಮಿರರ್ ಇಮೇಜ್. ಆಗಲೇ ರಿಯಲಾಗಿ 4 ಗಂಟೆ 11 ಗಂಟೆ 40 ನಿಮಿಷ ಹೆಂಗೆ ತೋರಿಸ್ತಂದ್ರೆ 8 ಗಂಟೆ ಹಿಂಗೆ ತೋರಿಸ್ತಿತ್ತು. ಇದು ಗಂಟೆಯ ಮುಳ್ಳು, ಇದು ನಿಮಿಷದ ಮುಳ್ಳು. ಇದು ಮಿರರ್ ಇಮೇಜ್ ಹೆಂಗೆ ತೋರಿಸ್ತಪ್ಪ ಅಂತಂದ್ರೆ 11 ಗಂಟೆ 40 ನಿಮಿಷ, ಇದು 11 ಗಂಟೆ 40 ನಿಮಿಷ. ಇದು ನಿಮಿಷದ ಮುಳ್ಳು, ಇದು ಗಂಟೆಯ ಮುಳ್ಳು. ಇದು ಮಿರರ್ ಇಮೇಜ್ ಹೆಂಗೆ ತೋರಿಸ್ತಪ್ಪ ಅಂದ್ರೆ ಇದು ಗಂಟೆಯ ಮುಳ್ಳು, ಇದು ನಿಮಿಷದ ಮುಳ್ಳು. 20 ನಿಮಿಷ 12 ಗಂಟೆ 20 ನಿಮಿಷ ತೋರಿಸ್ತೈತಿ ನಿಮಿಷದ ಮುಳ್ಳು. ಈ ನೆಕ್ಸ್ಟ್ ಕ್ವಶನ್ ಹೋಗಮ್ರಿ. ನೋಡ್ರಿ 12 ಗಂಟೆ 25 ನಿಮಿಷ ಕನ್ನಡಿಯಲ್ಲಿ ಎಷ್ಟು ಕಾಣುತ್ತದೆ? ಈಗ ನೋಡ್ರಿ ಇದು 23 ಗಂಟೆ 60 ನಿಮಿಷದಾಗ ಕಳಿಬೇಕು ಅಂದಾಗ ನಮ್ಗೆ ಇದು ಮಿರರ್ ಇಮೇಜ್ ಸಿಗ್ತೈತಿ. ಯಾಕಪ್ಪ ಅಂತಂದ್ರೆ ಇಲ್ಲಿ 11 ಗಂಟೆ 59 ನಿಮಿಷಕ್ಕಿಂತ ಇದು ದೊಡ್ಡದೈತಿ. ಅಂದ್ರೆ 12 ಗಂಟೆ 1 ನಿಮಿಷದಿಂದ ನಾವೇನು ಮಾಡ್ತೀವಪ್ಪ ಅಂದ್ರೆ 23 ಗಂಟೆ 60 ನಿಮಿಷದಾಗ ಕಳಿತೀವಿ. ಅವಾಗ ಮಿರರ್ ಇಮೇಜ್ ಸಿಗ್ತೈತಿ. ಈಗ ನೋಡ್ರಿ 23 ಗಂಟೆ 60 ನಿಮಿಷದಲ್ಲಿ 12 ಗಂಟೆ
25 ನಿಮಿಷವನ್ನು ಕಳೆದೇವಪ್ಪ ಅಂತಂದ್ರೆ ಎಷ್ಟು ಬರ್ತದೆ ನೋಡಿರಿ. ಕೈಲ ತೊಗೊಂಡು ಅಂದ್ರೆ 10 ಆಯಿತು. 10ರಾಗ 5 ಕಳೀರಿ 5 ಉಳಿತು. 6 3 ಕಳೀರಿ 3 ಉಳಿತು. 3ರಾಗ 2 ಕಳೀರಿ 1 ಉಳಿತು. 2ರಾಗ 1 ಕಳೀರಿ 1 ಉಳಿತು. ಅಂದ್ರೆ 11 ಗಂಟೆ 35 ನಿಮಿಷ ತೋರಿಸ್ತೈತಿ ಮಿರರ್ ಇಮೇಜ್. ನೆಕ್ಸ್ಟ್ ಕ್ವಶನ್, 12 ಗಂಟೆ 59 ನಿಮಿಷ ಕನ್ನಡಿಯಲ್ಲಿ ಎಷ್ಟು ಕಾಣುತ್ತದೆ? ಇದು 23 ಗಂಟೆ 60 ನಿಮಿಷದಲ್ಲಿ ಕಳಿಬೇಕು. 12 ಗಂಟೆ 59 ನಿಮಿಷ ಕಳೆದಾಗ ಕೈಲ ತೊಗೊಂಡೆವು. 10ರಾಗ 9 ಕಳೆದ್ರೆ 1 ಉಳಿತು. 6ರಾಗ 6 ಈ ಕೈಲ 1 5ರಾಗ ಕೈಲ 1 ಕೂಡಿಸಿದ್ರೆ 6 ಆಯಿತು. 6ರಾಗ 6 ಕಳೆದ್ರೆ 0 ಆಯಿತು. 3ರಾಗ 2 ಕಳೀರಿ 1 ಉಳಿತು. 2ರಾಗ 1 ಕಳೀರಿ 1 ಉಳಿತು. 11 ಗಂಟೆ 1 ನಿಮಿಷ ತೋರಿಸ್ತೈತಿ. 12 ಗಂಟೆ 59 ನಿಮಿಷ ಕನ್ನಡಿಯಲ್ಲಿ 11 ಗಂಟೆ 1 ನಿಮಿಷ ತೋರಿಸ್ತೈತಿ. ನೆಕ್ಸ್ಟ್ ಓಕೆ. ಶುಭ ದಿನ ಎಲ್ಲರಿಗೂ, ಶುಭ ದಿನ, ಎಲ್ಲರಿಗೂ ಒಳ್ಳೆಯದಾಗಲಿ.